ಅವರು ಯೆಶಾಯ ಗ್ರಂಥ 66ನೇ ಅಧ್ಯಾಯ 13ರ ವಚನವನ್ನ ಓದೋಣ. ಯೆಶಾಯ 66 ತಾಯಿಯು ಮಗನನ್ನ ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವನು. ಸಾಕು, ನಾವು ಪ್ರಾರ್ಥನೆ ಮಾಡಿಕೋಣ. ಸರ್ವ ಸೃಷ್ಟಿಕರ್ತನಾದ ತಂದೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತಾನೆ. ಈ ಸಮಯದಲ್ಲಿ ಮಾತಾಡಿ ಮಹಿಮೆಲ್ಲ ತಂದುಕೋಬೇಕೆಂಬುದಾಗಿ ಕೇಳಿಕೊಡ್ತಾನೆ ಸ್ವಾಮಿ. ತಾಯಿ ತನ್ನ ಮಗುವನ್ನು ಸಂತೈಸುವಾಗೆ ನಮ್ಮನ್ನು ಸಂತೈಸಿ ಆಧರಿಸಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮ ತಂದೆ, ಆಮೇನ್ ಆಮೇನ್ ಆಮೇನ್. ಎಲ್ಲರೂ ಒಂದು 40 ನಿಮಿಷ ಕ್ಲುಪ್ತವಾದ ಸಂದೇಶವನ್ನ ಕೇಳೋಣ. ಟೈಮ್ ಇಲ್ಲ ಕಾರಣ. ದೇವರ ಮಕ್ಕಳೇ, ಇನ್ನೊಂದ್ಸಾರಿ ವಾಕ್ಯವನ್ನ ನಾನು ಓದ್ತೀನಿ, ಕೇಳಿಸ್ಕೊಡ್ರಿ. ಯೆಶಾಯ ಗ್ರಂಥ 66ನೇ ಅಧ್ಯಾಯ 13ರ ವಚನ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಕೇಳಿಸ್ಕೊಡ್ರಿ, ಇಲ್ಲಿ ದೇವರು ಹೇಳ್ತಾನೆ, ತಾಯಿ ಮಗನನ್ನ ಸಂತೈಸುವ ಹಾಗೆ ನಾನು ನಿಮ್ಮನ್ನು ಏನ್ ಮಾಡ್ತೇನೆ, ಸಂತೈಸುತ್ತೇನೆ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿ. ಇವತ್ತು ದೊಡ್ಡವರು ಕೂಡ ಒಂದು ಮಾತು ಹೇಳ್ತಾರೆ, ತಂದೆ ಇಲ್ಲದ್ರೆ ಪರವಾಗಿಲ್ಲ, ಮಕ್ಕಳಿಗೆ ಯಾರು ಇರ್ಬೇಕಂತೆ, ತಾಯಿ ಇರ್ಬೇಕ. ತಂದೆಯಷ್ಟು ಅಲ್ಲ, ತಾಯಿಯಷ್ಟು ತಂದೆ ಬರುವುದಿಲ್ಲ ಎಂಬುದಾಗಿ ನಮ್ಮ ಯಜಮಾನರು ಹೇಳ್ತಾ ಇರ್ತಾರೆ. ತಂದೆ ಸತ್ರು ಪರವಾಗಿಲ್ಲ, ತಾಯಿ ಇದ್ರೆ ಮಕ್ಕಳ ಭವಿಷ್ಯತ್ತು ಚೆನ್ನಾಗಿರುತ್ತೆ ಎಂಬುದಾಗಿ ಹೇಳ್ತಾರೆ. ಗಮನಿಸ್ರಿ ದೇವ್ರ ಮಕ್ಕಳೇ, ಬೈಬಲ್ ಕೂಡ ಕೆಲವೊಂದು ಸ್ತ್ರೀಯರಿದ್ದಾರೆ. ಯಾಕಂದ್ರೆ ದೇವ್ರ ಮಕ್ಕಳೇ, ಇವತ್ತು ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳಗಬೇಕಂದ್ರೆ ಅದಕ್ಕೆ ಬಲವಾದ ಕಾರಣ ನೀವೇ. ತಾಯಿಗಳು ಬಹಳ ಇನ್ಸ್ಪಿರೇಷನ್ ಆಗಿರ್ತಾರೆ ಮಕ್ಕಳಿಗೆ. ತಾಯಿ ಮಗುವನ್ನು ನಡೆಸುವಂತ ವಿಷಯದಲ್ಲಿ ಮತ್ತು ನೀ ಯಾರು ಇರಕ್ಕಿಲ್ಲ, ಅಷ್ಟರ ಮಟ್ಟಿಗೆ ನಡೆಸ್ತಾಳೆ. ಗಮನಿಸ್ರಿ ದೇವ್ರ ಮಕ್ಕಳೇ, ಬೈಬಲ್ ಅಲ್ಲಿ ಒಬ್ಬ ತಾಯಿ ಇದ್ದಾಳೆ. ಆ ತಾಯಿ ಬಗ್ಗೆ ನೋಡೋಣ. ತೆಗಿರಿ ವಿಮೋಚನ ಕಂಡ 6ನೇ ಅಧ್ಯಾಯ 20ನೇ ವಚನವನ್ನ ನೋಡೋಣ. ವಿಮೋಚನ ಕಂಡ 6ನೇ ಅಧ್ಯಾಯ 20ನೇ ವಚನ. ದಯವಿಟ್ಟು ಯಾರಾದ್ರೂ ಹೋದ್ರಿ. ಅಮ್ರಾಮನು ಯೆಕೆಬೇದಳನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಆರೋನನು ಮೋಶೆಯನ್ನು ಎತ್ತಳು. ಸಾಕು. ಇಲ್ಲಿ ಗಮನಿಸ್ರಿ ದೇವ್ರ ಮಕ್ಕಳೇ, ಅಮ್ಮ ಮೋಶೆ ತಂದೆ ಅಮ್ರಾಮನು ಏನ್ ಮಾಡಿದಂತೆ, ಯೆಕೆಬೇದಳನ್ನ ಮದುವೆ ಮಾಡಿಕೊಂಡಾಗ ಆರೋನನ ಮೋಶೆಯನ್ನ ಎತ್ತಳು ಎಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಬೈಬಲ್ ಅಲ್ಲಿ ನೋಡುತ್ತೇವೆ, ಮೋಶೆ ದೊಡ್ಡ ಪ್ರಭಾವಿಯಾಗಿದ್ದಾನೆ. ಮೋಶೆ ಬಹಳ ಬಲವಾದ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಾಗ ದೇವರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ರಿ. ಅಮ್ಮ ಮೋಶೆ ತಾಯಿ, ಮೋಶೆ ತಂದೆ ಐಗುಪ್ತ ದೇಶದಲ್ಲಿ ಇದ್ರು. ಐಗುಪ್ತ ದೇಶದಲ್ಲಿದ್ದಾಗ ಈ ಮೋಶೆ ಹುಟ್ಟುವ ಕಾಲದಲ್ಲಿ ಈ ಐಗುಪ್ತ ದೇಶದ ಅರಸನಿಂದ ಒಂದು ರಾಜ ಆಜ್ಞೆ ಹೊರಟಿತ್ತು. ಏನಂತ ಗೊತ್ತಾ? ಇಬ್ರಿಯರಿಗೆ ಯಾರಾದ್ರೂ ಮಕ್ಕಳು ಹುಟ್ಟಿದ್ರೆ, ಗಂಡು ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳನ್ನ ಏನ್ ಮಾಡ್ಬೇಕಂತೆ, ನೈಲ್ ನದಿಯಲ್ಲಿ ಬೀಸಾಡಬೇಕು. ಹೆಣ್ಮಕ್ಳು ಹುಟ್ಟಿದ್ರೆ ಉಳಿಸಬೇಕಂತೇಳಿ ಆಜ್ಞೆ ಹೊರಟಾಗ ದೇವರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ. ಅಮ್ಮ ಈ ಸ್ತ್ರೀಗೆ ಮಗುವನ್ನು ಹುಟ್ಟಿತ್ತು. ಆ ಯಾವ ಮಗು ಅಂದ್ರೆ ಮೋಶೆ. ಈ ಮೋಶೆ ಬಹಳ ಸುಂದರವಾಗಿದೆ. ಆ ಮಗುವನ್ನು ಎಲ್ಲಿ ಹಾಕ್ಬೇಕೀಗ? ರಾಜಾಜ್ಞೆ ಪ್ರಕಾರ ನದಿಯಲ್ಲಿ ಹಾಕಿ ಬಿಡ್ಬೇಕು, ನೈಲ್ ನದಿಯಲ್ಲಿ ಬಿಸಾಡಿ ಬಿಡ್ಬೇಕು. ಅಂದ್ರೆ ಆ ಮಗ ಏನಾಗ್ಬೇಕು ಹೇಳ್ರಿ? ಸಾಯ್ಬೇಕು. ಅಂತ ಸಮಯದಲ್ಲಿ ದೇವರ ಮಕ್ಕಳೇ, ಆ ತಾಯಿ ಏನ್ ಮಾಡಿದಂತೆ ನಿಮ್ಮೆಲ್ಲರಿಗೂ ಗೊತ್ತಿದ್ದಲ್ಲ. ಆ ತಾಯಿ ಏನ್ ಮಾಡಿದ್ಲು? ಮೋಶೆ ಸತ್ತ ಮೇಲೆ ನೈಲ್ ನದಿಯಲ್ಲಿ ಹಾಕಿದ್ಲ? ಆಗ್ಲಿಲ್ಲ. ಅಮ್ಮ ನಮ್ ಕಡೆ ನೋಡ್ರಮ್ಮ, ನೈಲ್ ನದಿ ಹಾಕಿದ್ರ ಆಗ್ಲಿಲ್ಲ. ಏನ್ ಮಾಡಿದ್ಲು ಆ ತಾಯಿ? ನೋಡ್ರ ವಾಕ್ಯದಲ್ಲಿ ದೇವ್ರ ಮಕ್ಕಳು ತೆಗಿರಿ. ವಿಮೋಚನ ಕಂಡ, ಬೇಗ ವಿಮೋಚನ ಕಂಡ 2ನೇ ಅಧ್ಯಾಯ ತೆಗಿದ್ರಿ. 2ನೇ ವಚನದ ಹೋದ್ರೆ ಯಾರಾದ್ರು ನೋಡ್ರಿ. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಎತ್ತು, ಅದು ಛಲವಾದ ಕೂಸನ್ನು ತಿಳಿದು 3 ತಿಂಗಳು ಅದನ್ನು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನು ಹೆಚ್ಚು ಕಾಲ ಮರೆ ಮಾಡಲಾರದೆ. ಸಾಕು.
ಕೇಳ್ರಿ, ಗಮನಿಸಿ ದೇವ್ರ ಮಕ್ಕಳೇ, ಆ ಕೂಸನ್ನ ಈಗ ನೋಡ್ರಿ, ಇದೇನಪ್ಪ ಮೊದಲನೇ ಅಂತ ಹೇಳಿದೆ. ಇದ್ರಲ್ಲಿ ಬಹಳ ಇಂಪಾರ್ಟೆಂಟ್ ವಾಕ್ಯ ಇದೆ ಸರ್, ಚೆನ್ನಾಗಿ ಕೇಳಿಸ್ಕೊಳ್ರಿ. ಬೈಬಲ್ ನಿಮ್ ಪುಸ್ತಕದಲ್ಲಿ ಬರ್ಕೊಳ್ರಿ. ಆಕೆ ಆ ಮಗುವನ್ನ ಎತ್ತು ಕೂಡಲೇ ಎಷ್ಟು ತಿಂಗಳು ಬಚ್ಚಿಟ್ಲಂತೆ? ಆಕೆ 3 ತಿಂಗಳು ಬಚ್ಚಿಟ್ಲಂತೆ. ಅಮ್ಮ, ಬಚ್ಚಿಟ್ಟರಿಗೆ ಏನು? ಮರಣ ಶಿಕ್ಷೆ ಇದೆ. ಬಚ್ಚಿಟ್ಟರಿಗೆ ಏನಿದೆ ಹೇಳ್ರಿ? ಮರಣ ಶಿಕ್ಷೆ ಇದೆ. ಆದ್ರೂ ಕೂಡ ಆಕೆ ತಾನು ಮರಣಿಸಿದ್ರೆ ಪರವಾಗಿಲ್ಲ, ತನ್ನ ಮಗನನ್ನು ರಕ್ಷಿಸಬೇಕು, ಕಾಪಾಡ್ಬೇಕಂತ ಹೇಳಿ 3 ತಿಂಗಳು ಬಚ್ಚಿಟ್ಲಂತೆ. ಅಲ್ಲಲುಯ್ಯ, ಅಲ್ಲಲುಯ್ಯ. ಈಗ ಕೇಳಿಸ್ಕೊಡ್ರಿ, ದೊಡ್ಡವರು ಬಚ್ಚಿಡ್ಬೋದು, ಕೂಸುಗಳನ್ನು ಬಚ್ಚಿಡೋದು ಬಹಳ ಕಷ್ಟ. ಕಷ್ಟ ಅಂತರ ಸುಲಭ ಅಂತರ ಕಷ್ಟ. ನಮ್ಮನೆಗೆ 2 ಕೂಸುಗಳಿವೆ. ಇಲ್ಲಿ ಆಗಡೆ ಇಲ್ಲೊಂದು ಕೂಸು ಗಲಾಟೆ ಮಾಡ್ತದೆ, ಇನ್ನೊಂದು ಕೂಸು ಒಳಗಡೆ ಇದೆ. ಅಕ್ಕ ತಮ್ಮ ಇಬ್ಬರು ಮಾತಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ. ನಾನು ಬೆಳಿಗ್ಗೆ ಡ್ಯೂಟಿ ನೋಡ್ಕೊಳ್ತೀವಿ, ನೀನು ರಾತ್ರಿ ಡ್ಯೂಟಿ ನೋಡ್ಕೊಂತ. ಬೆಳಿಗ್ಗೆ ಒಂದು ಡ್ಯೂಟಿ ಇರ್ತದೆ, ನೈಟ್ ಅವನು ಡ್ಯೂಟಿ ಇರ್ತದೆ. ಅಲ್ಲಲುಯ್ಯ, ಅಲ್ಲಲುಯ್ಯ. ಪಾಪ ನಿನ್ನೆ ನಮ್ಮ ದೀಪಿಕಾ ಏನ್ ಮಾಡತ್ತ, ಎಷ್ಟು ವರ್ಷ ಸುಧಾರಿಸಿರಮ್ಮ ನೀವು? 4 ಗಂಟೆವರೆಗೆ ಸುಧಾರಿಸ್ಯಾರಂತೆ. ಅಲ್ಲಲುಯ್ಯ, ಅಲ್ಲಲುಯ್ಯ. 4 ಗಂಟೆವರೆಗೆ, ಸಾಯಂಕಾಲ 4 ಗಂಟೆ ಅಲ್ಲ, ಬೆಳಗ್ಗೆ ಮುಂಜಾನೆ 4 ಗಂಟೆವರೆಗೆ. ಅಂದ್ರೆ ಮಕ್ಕಳನ್ನ ಬಚ್ಚಿಡುವಂಥದ್ದು ಬಹಳ ಕಷ್ಟದ ಕೆಲಸ. ದೇವ್ರ ಮಕ್ಕಳೇ, ಕುಯ್ 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 ಅಂತಿರ್ತಾವ ಮಕ್ಕಳು. ಗಲಾಟೆ ಮಾಡದೆ ಹೆಚ್ಚು. 3 ತಿಂಗಳು ಬಚ್ಚಿಟ್ಲಂತೆ. ಇನ್ನೂ ಬಚ್ಚಿಡ್ಬೇಕು ಅನ್ಕೊಂಡ್ಲು, ಬಚ್ಚಿಡೋದು ಆಗ್ಲಿಲ್ಲ. ಆ ಮಗು ಅರಿಸಿರ್ಬೋದು, ಕಿರಿಚಿರ್ಬೋದು. ಅಲ್ಲಲುಯ್ಯ. ದೇವರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ. ಆಕೆ 3 ತಿಂಗಳು ಬಚ್ಚಿಟ್ಲಂತೆ ದೇವ್ರ ಮಕ್ಕಳೇ. ಬಚ್ಚಿಟ್ಟ ಮೇಲೆ ಹುಲ್ಲಿನ ಆಪಿನಿಂದ ಪೆಟ್ಟಿಗೆ ಮಾಡಿ ರಾಳವನ್ನು ಹಚ್ಚಿ ಆ ನೈನಲ್ಲಿ ಬಿಟ್ಟಾಗ, ಆ ನೈನದಲ್ಲಿ ಫರೋಹನ ಕುಮಾರ್ತೆ ಸ್ನಾನಕ್ಕೆ ಹೋಗಿದ್ಲು. ಸ್ನಾನಕ್ಕೆ ಹೋಗಿದ್ದಾಗ ನೋಡ್ದಾಗಿದ್ದು ಇಬ್ರಿಯರ ಗಂಡು ಕೂಸಾಗಿರುವಂತಂದು ಹೇಳಿ ಅಂದುಕೊಂಡಾಗ ಅಲ್ಲಿ ಹಕ್ಕಳಿದ್ಲು ಮೀಕಾ. ಆ ಹುಡುಗಿ ಅಲ್ಲಿ ಬಳಿ ನಿಂತ್ಕೊಂಡಿದ್ಲು. ಆ ನದಿಲಿ ಅದು ಹರಿದಾಡ್ತಿರುವಾಗ ಆ ಕೂಸನ್ನ ಎತ್ತಿಕೊಂಡು ಅನ್ಕೊಂಡು ಇದು ಬಹಳ ಸುಂದರವಾಗಿದೆ ಅಂದ್ಕೊಂಡು ಅಂದಾಗ, ಇದನ್ನ ಒಬ್ರು ಸಾಕರ್ಬೇಕು, ನನಗೋಸ್ಕರ ಸಾಕರ್ಬೇಕಂತ ಹೇಳಿದಾಗ ಆ ಹುಡುಗಿ ಮೀಕ ಹೋಗಿ ಏನ್ ಮಾಡಿದ್ಲು, ಲಾಸ್ಟ್ಗೆ ಮೋಶೆ ತಾಯಿಯನ್ನೇ ಕರ್ಕೊಂಡು ಬಂದ್ಲು. ಮೋಶೆ ತಾಯಿ ಏನ್ ಮಾಡಿದ್ಲು ದೇವ್ರ ಮಕ್ಕಳೇ? ಅರಮನೆಯಲ್ಲಿ ಮೋಶೆಯನ್ನ ಸಾಕಿದಳು. ಯಾರಿಗೋಸ್ಕರ ಸಾಕಿದಳು? ಫರೋಹನ ಕುಮಾರ್ತೆಗೋಸ್ಕರ ಸಾಕಿದಳು ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಆ ನಂತರ ಮೋಶೆ ದೊಡ್ಡವನಾದ. ಎಲ್ಲಲ್ರಿ ಮೋಶೆ ದೊಡ್ಡವನಾದನ್ರಿ? ನೀವು ದೊಡ್ಡವರಾಗಿರ? ಮೋಶೆ ಅಂತ ದೊಡ್ಡವನಾದಂತೆ. ದೇವರ ಮಕ್ಕಳೇ, ನೀವು ಕೂಡ ಆತ್ಮಿಕವಾಗಿ ದೊಡ್ಡವರಾಗಬೇಕು. ಇವಾಗ ಬರ್ತದೆ, ಹಿಡ್ಕೊಡ್ರಿ ವಾಕ್ಯನ. ಹಲ್ಲೆಲೂಯಾ. ನೀವು ಕೂಡ ಆತ್ಮಿಕವಾಗಿ ದೊಡ್ಡವರಾಗಬೇಕು. ಆಮೇಲೆ ನಾವು ಇನ್ನು ಕೂಸುಗಳಾಗಿರಬಾರ್ದು. ನೋಡ್ರಿ, ವಾಕ್ಯದಲ್ಲಿ ಬರಲ್ಪಡುತ್ತೆ. ತೆಗೆದ ವಾಕ್ಯ ತೆಗೆದಿರ ಮಕ್ಕಳೇ. ವಿಮೋಚನ ಕಂಡ 2ನೇ 11ನೇ ವಚನದಲ್ಲಿ ನೋಡುವಾಗ ಹೋದ್ರಿ. ವೆರಿ ಗುಡ್. ಮೋಶೆ ದೊಡ್ಡವನಾದ ಮೇಲೆ ಸ್ವಜನರ ಬಳಿಗೆ ಹೋದಂತ ದೇವ್ರ ಮಕ್ಕಳೇ. ಅಮ್ಮ, ಮೋಶೆ ಬೆಳೆದಿದ್ದೆಲ್ಲಿ? ಫರೋಹನ ಕುಮಾರ್ತೆ ಮಗನೆನಿಸ್ಕೊಂಡಾನು ಬೆಳೆದ. ಮೋಶೆ ಬೆಳೆದಿದ್ದೆಲ್ಲಿ? ಅರಮನೆಯಲ್ಲಿ. ಆದ್ರೂ ದೊಡ್ಡವನಾದ ಮೇಲೆ ಎಲ್ಲಿ ಹೋದಂತೆ? ಸ್ವಜನರ ಬಳಿಗೆ, ಅಂದ್ರೆ ಇಬ್ರಿಯರ ಬಳಿಗೆ, ಇಸ್ರಾಯೇಲರ ಬಳಿಗೆ ಹೋದನಂತ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ತಾಯಿ ಯೆಕೋಬೇಲ್ ಎಂಬ ತಾಯಿ ಫರೋಹನ ಕುಮಾರ್ತೆಗೋಸ್ಕರ ಮೋಶೆಯನ್ನೇ ಆಕೆ ಏನ್ ಬೆಳೆಸ್ತು ಗೊತ್ತಾ? ಹಾಲು ಕೊಟ್ಗಂತ ಆ ಹುಡುಗನಿಗೆ, ಮಗನೇ, ನೀನು ಹಿಬ್ರಿಯನು, ನೀನು ಐಗುಪ್ತ ದೇಶದವನಲ್ಲ, ಇವರಿಗೆ ನಿನಗೆ ಸಂಬಂಧಪಟ್ಟಲ್ಲ. ನಿನ್ನ ತಾಯಿ ನಾನೇ. ಆಕೆ ಓದಿಸ್ಬೋದು, ಆಕೆ ಡ್ರೆಸ್ ಹಾಕ್ಬಹುದು, ಆಕೆ ಊಟ ಕೊಡ್ಬೋದು, ಆದ್ರೆ ನಿನ್ನ ತಾಯಿ ನಾನೇ. ನಮಗೆ ಒಂದು ಸಂಕಲ್ಪ ಇದೆ, ನಮಗೆ ಒಂದು ವಾಗ್ದಾನ ಇದೆ. ದೇವರು ಹಾಲು ಜೇನು ಹರಿಯುವಂತ ದೇಶವನ್ನು ಕೊಡ್ತಾನಂತೆ. ಈ ಜನರನ್ನ ಈ ಬಾನಿಸತ್ವದಿಂದ, ಈ ದಾಸತ್ವದಿಂದ ಬಿಡಿಸ್ತಾನಂತೆ ಮಗನೇ ಅಂತ ಹೇಳುವಾಗ ಮೋಶೆಗೆ ಉರಿದುಂಬಿಸಿದಳು ದೇವರ ಮಕ್ಕಳೇ. ಮಾತುಗಳಿಂದ ಮೋಶೆಯನ್ನ ಉರಿದುಂಬಿಸಿದಳು. ಹಲ್ಲೆಲೂಯಾ. ನಾವು ಕೂಡ ಅಷ್ಟೇ ದೇವರ ಮಕ್ಕಳೇ, ವಾಕ್ಯದಿಂದ ಉರಿದುಂಬಲ್ಪಡಬೇಕು, ವೈರಾಗ್ಯವುಳ್ಳವರಾಗಬೇಕು. ಆಮೇಲೆ ಬೆಂಕಿಯ ಕೆಂಡಗಳಾಗಬೇಕು ದೇವರ ಮಕ್ಕಳೇ. ಹಲ್ಲೆಲೂಯಾ. ತಣ್ಣಗಿರಬಾರ್ದು, ಸಪ್ಪಗಿರಬಾರ್ದು. ನಾವು ಉರಿದುಂಬಿಸಲ್ಪಡಬೇಕು.
ನಾವು ವೈರಾಗ್ಯವಾಗಬೇಕು, ನಾವು ದೊಡ್ಡವರಾಗಬೇಕು. ದೊಡ್ಡವರಾದ ಮೇಲೆ ಸ್ವಜನರ ಬಳಿಗೋಸ್ಕರ ಹೋಗಬೇಕು. ದೇವರಿಗೋಸ್ಕರ ಏನ್ ಮಾಡಬೇಕು? ಕೆಲಸವನ್ನು ಮಾಡಬೇಕಾಗಿದೆ. ನೋಡ್ರಿ, ಐಗುಪ್ತ ದೇಶದಲ್ಲಿ ಮೋಶೆಗೆ ಸರ್ವ ಸುಖ ಸಂಪತ್ತು ಇದೆ. ಫರೋಹನ ಕುಮಾರ್ತೆ ಮಗನೆನಿಸಿಕೊಂಡಿದ್ದಾನೆ. ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಹಣ, ಅಂತಸ್ತು ಎಲ್ಲ ಇವೆ ಮೋಶೆಗೆ. ಆದ್ರೆ ಮೋಶೆ ದೊಡ್ಡವನಾದ್ಮೇಲೆ ಏನಂತಿದ್ದು ಗೊತ್ತಾ ವಾಕ್ಯದಲ್ಲಿ? ಆ ವಾಕ್ಯ ಓದನೆ. ಇಬ್ರಿಯರು ಬರೆದ ಪತ್ರಿಕೆ ತೆಗಿ 11ನೇ ಅಧ್ಯಾಯ 11ನೇ ಅಧ್ಯಾಯ 24ನೇ ವಚನ ಯಾರಾದ್ರೂ ಹೋದ್ರಿ? ಮೋಶೆ ದೊಡ್ಡವನಾದ ಮೇಲೆ ಅವನು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ನೋಡಿದ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದು ಲೇಸೆಂದು ತೀರ್ಮಾನಿಸಿಕೊಂಡನು. ಇವತ್ತು ನೋಡ್ರಿ, ಬಹಳ ಜನ ಬರೇ ಸುಖಕ್ಕೋಸ್ಕರ ತಹ ಆಡ್ತಾರ. ಸುಖ ಬೇಕು ಇವರಿಗೆ. ದೇವರ ಮಕ್ಕಳೇ, ದೇವರ ಚಿತ್ತ ನೆರವೇರಿಸುವುದಕ್ಕೆ ಬಹಳ ಜನರಿಗೆ ಆಸೆ ಇಲ್ಲ. ಈ ದಿನಗಳಲ್ಲಿ ದೇವರ ಚಿತ್ತವನ್ನು ಮಾಡಬೇಕೆಂಬುದಾಗಿ ಆಸೆ ಆಕಾಂಕ್ಷೆಗಳಿಲ್ಲ. ಇವ್ರಿಗೆ ಏನ್ ಬೇಕು? ಸುಖ ಬೇಕು. ಒಳ್ಳೊಳ್ಳೆ ಒಡವೆಗಳು ಬೇಕು, ಒಳ್ಳೊಳ್ಳೆ ವಸ್ತ್ರಗಳು ಬೇಕು, ಒಳ್ಳೊಳ್ಳೆ ಮನೆ ಬೇಕು. ದೇವರ ಮಕ್ಕಳೇ, ಇರುವಂತದ್ದು ಎಲ್ಲವನ್ನ ಏನ್ ಮಾಡ್ತಾನೆ ದೇವ್ರ ಮಕ್ಕಳೇ? ಮೋಶೆ ತ್ಯಾಗ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಇನ್ನು ಮೇಲೆ ನಾನು ಕುಮಾರ್ತೆ ಮನಸ್ಕೊಳ್ಳೋದು ಬೇಡವೆಂತೇಳಿ ಆತ ನಂಬಿಕೆ ಬಿಟ್ಟು 25 ಸ್ವಲ್ಪ ಕಾಲ ಪಾಪ ಭೋಗವನ್ನು ಅನುಭವಿಸುವುದಕ್ಕಿಂತ ದೈವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದು ಒಳ್ಳೆದೆಂದು ತೀರ್ಮಾನಿಸಿಕೊಂಡನು. ಹಲ್ಲೆಲೂಯ. ಕೆಳಗಂಗೆ ಹೋದನ. ಐಗುಪ್ತ ದೇಶದ ನೋಡ್ದ ಚೆನ್ನಾಗಲ್ಲಪ್ಪ. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಸರ್ವ ಐಶ್ವರ್ಯ. ಅಮ್ಮೋ, ನಮಗೆ ಸಣ್ಣ ಸಣ್ಣ ಐಶ್ವರ್ಯ ಬಂದ್ರೆ ಸಾಕು ಅನ್ಕೊಳ್ತೀವಿ. ಮೋಶೆಗೆ ಆಲ್ರೆಡಿ ಸರ್ವೈಶ್ವರ್ಯ ಇದೆ. ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯ ಶ್ರೇಷ್ಠ ಭಾಗ್ಯ ನೆನೆಸಿಕೊಂಡನು. ಯಾಕೆಂದರೆ ಕನ್ನಡ ಬೈಬಲಲ್ಲಿ ಹೆಂಗಿದೆ? ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದನಂತೆ. ಎಂತ ಫಲ ಗೊತ್ತಿಲ್ಲ, ಕೇಳಿಸ್ಕೊಳ್ರಿ, ಎಂತ ಫಲ ಗೊತ್ತಿಲ್ಲ. ಆದ್ರೆ ಬೈಬಲ್ ಮೂಲ ಭಾಷೆಯಲ್ಲಿ ಏನ್ ಬರ್ಬಿಡಂದ್ರೆ, ಅಳಿದು ಹೋಗಲಾರದ ಐಶ್ವರ್ಯದ ಮೇಲೆ ಮನಸ್ಸಿಟ್ಟಿದ್ದಾನಂತೆ ದೇವರ ಮಕ್ಕಳ. ಅಂದ್ರೆ ಐಗುಪ್ತ ದೇಶದಲ್ಲಿರುವಂತ ಐಶ್ವರ್ಯ ಅಳಿದು ಹೋಗ್ತದೆ. ಅಮ್ಮ, ನಾವು ಮನೆ ಕಟ್ತೀವಿ, ಸ್ವಲ್ಪ ಮೇಲೆ ಹಳೆವಾಗ್ತದೆ. ಈಗ ವಸ್ತ್ರ ತಗೊಂಡಿನಿ, ಇದನ್ನ ಇದು ಕ್ರಿಸ್ಮಸ್ ಟೈಮ್ನಾಗ ತಗೊಂಡಿವಿ ಅಲ್ಲ, ಕ್ರಿಸ್ಮಸ್ ಸ್ವಲ್ಪ ಮುಂದೆ ತಗೊಂಡಿವಿ. ಒಬ್ಬರು ಮದುವೆ ಕೊಡಿಸಿದ್ರು. ಅಲ್ಲೂಯ್ಯ, ಇದು ಹಳೆದಾಗ ವಸ್ತ್ರ ಹಳೆದಾಗ್ತದೆ. ಮತ್ತೆ ನಾನು ಹಳೆಬನಾಗ್ತೀನಿ. ಅಲ್ಲೂಯ್ಯ, ಅಲ್ಲೂಯ್ಯ. ನೋಡ್ರಿ, ಮೋಶೆ ಹೇಳ್ತಾನೆ, ಅಳಿದು ಹೋಗಲಾರ್ದ ಐಶ್ವರ್ಯದ ಮೇಲೆ ಮನಸ್ಸಿಟ್ಟಿದ್ದಾರೆ. ಅಳಿದು ಹೋಗಲಾರ್ದ ಐಶ್ವರ್ಯ ಎಲ್ಲಿದೆ ಅಂದ್ರೆ ಪರಲೋಕದಲ್ಲಿ ಇದೆ. ಚೌಡಿ ಚಪ್ಪಳ ಹಾಕಿದ್ದಾರೆ, ಘನಪಡಿಸೋಣ. ಹಲ್ಲೆಲೂಯಾ. ಭೂಲೋಕದಲ್ಲಿ ಈಗ ಮೋಶೆಗೆ ಎಷ್ಟು ವರ್ಷ ಗೊತ್ತಾ? 40 ವರ್ಷ. ಆಗ ತೀರ್ಮಾನ ಮಾಡಿಕೊಂಡಾಗ 40 ವರ್ಷ. ಮೋಶೆ ಬದುಕಿದ್ದು ಎಷ್ಟು ವರ್ಷ ಗೊತ್ತಾ? 120 ವರ್ಷ. ಎಷ್ಟು ವರ್ಷ ಅಮ್ಮ ಗೊತ್ತ ನಿಮಗೆ? 120 ವರ್ಷ. 120. ನೋಡ್ರಿ, ಅದನ್ನ 80 ವರ್ಷ ಸುಖದಲ್ಲಿ ಇರ್ಬೋದಾಗಿತ್ತು. ಅದು 80 ವರ್ಷ ತ್ಯಾಗ ಮಾಡಿಕೊಂಡ್ರ ಸಲುವಾಗಿ ಇವತ್ತು ಮೋಶೆಗೆ ಪರಲೋಕದಲ್ಲಿ ಎಂತದಂದ್ರೆ ಅಳಿದು ಹೋಗಲಾರ್ದ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿದ್ದಂತ ದೇವರ ಮಕ್ಕಳೇ. ಮೋಶೆ ಎಷ್ಟು ಆತ್ಮೀಯನು. ಈ ಆತ್ಮೀಯತೆ ಹೆಂಗ್ ಬಂತು? ತಾಯಿಯ ಬೋಧನೆ. ಅಮ್ಮ, ಯಾವ ಬೋಧನೆಮ್ಮ? ನಾವೇನ್ ಮಾಡ್ತೀವಿ? ಲೋ ಮಾಮ ಬಂದ ನೋಡಲ್ಲೋ, ಮಾಮ ಬಂದ, ಅವನಿಗೆ ಅಸಲ ಮಾಮ ಮ್ಯಾಮೇ ಮ್ಯಾಮೇ ಅತ್ತೆನ ಕೊಡ್ತೀನಿ, ಕೇಳು ಮದುವೆ ಮಾಡ್ಕೇತಂತ. ಕೇಳು 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 ಮ್ಯಾಮೇ. ಅವನು ಅತ್ತೆ ಹೋಗ್ಬಿಟ್ಟು ಕತ್ತೆನ ಕೊಡ್ತೀಯ, ಮದುವೆ ಮಾಡ್ಕೇತಂತ. ನಾವು ಇಂಥ ಕಲಿಸ್ತೀವಿ. ದೇವರ ಮಕ್ಕಳೇ, ನಿಮ್ಮ ಮಕ್ಕಳಿಗೆ ಏನ್ ಕಲಿಸ್ತದ್ರಿ ನೀವು? ಆತ್ಮೀಯತೆ ಕಲಿಸಿದ್ರ? ಈ ಎಕಿಬೋಧ ಸ್ತ್ರೀ 40 ವರ್ಷ ತನಕ ಟೀಚಿಂಗ್ ಹೆಂಗಿದೆ ಗೊತ್ತಾ? ಸರ್ವ ಐಶ್ವರ್ಯವನ್ನು ಬಿಡುವಷ್ಟು ಮಟ್ಟಿಗೆ ಟೀಚಿಂಗ್ ಕೊಟ್ಟಳು. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳೇ, 500 ರೂಪಾಯಿ ಕೂಲಿ ಕೂಡ ಇಲ್ಲ, 200 ರೂಪಾಯಿ ಕೂಲಿ ಕೂಡ ಬಿಟ್ಟು ಚರ್ಚಿಗೆ ಬರಲಾರ್ದಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿವಿ ನಾವು. ನಮಗ್ ಗೊತ್ತಿಲ್ಲ ದೇವರಲ್ಲಿ ಎಂತ ಆಶೀರ್ವಾದ ಇದೆ ಅಂತ ಹೇಳಿ, ದೇವರ ಹತ್ರ ಎಂತ ನಿಧಿ ನಿಕ್ಷೇಪ ಇದೆ ಅಂತ ಹೇಳಿ. ಬೈಬಲ್ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಯವನಸ್ಥನು, ಅಧಿಕಾರಿ, ಐಶ್ವರ್ಯವಂತನು. ಎಲ್ಲರೂ ಜೋರಗಳ್ರಿ ಬೇಗ. ಯವನಸ್ಥನು, ಅಧಿಕಾರಿ,
ಈ ಐಶ್ವರ್ಯವಂತನು ಬಂದು ಯೇಸ್ವಾಮಿ ಹತ್ರ ಮೊಣಕಾಲು ಹುಡ್ತಾನೆ. ಮೊಣಕಾಲು, ಸ್ವಾಮಿ ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಒಳ್ಳೆ ಕಾರ್ಯವನ್ನು ಮಾಡ್ಬೇಕಂತ ಹೇಳಿದಾಗ ಯೇಸ್ವಾಮಿ ಹೇಳ್ತಾನೆ, ಧರ್ಮಶಾಸ್ತ್ರ ಬಗ್ಗೆ ನಡ್ಕೋ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನಾನು ಚಿಕ್ಕವನಿಂದ ಹಿಡಿದು ನಾನು ಸಣ್ಣವನಿದ್ದಾಗಲೇ ಈ ಧರ್ಮಶಾಸ್ತ್ರ ನೆರವೇರಿಸಿಬಿಟ್ಟಿದ್ದೇನೆ. ಒಳ್ಳೇದು, ಆದ್ರೆ ಈಗ ಒಂದು ಕಡಿಮೆ ಇದೆ ಅಂತೇಳಿ ಯೇಸ್ವಾಮಿ ಆ ವ್ಯಕ್ತಿಯನ್ನು ಪ್ರೀತಿಸಿ, ನಿನಗೆ ಒಂದು ಕಡಿಮೆ ಇದೆ, ನಿನ್ನ ಬದುಕನ್ನು ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು, ಪರಲೋಕದಲ್ಲಿ ನಿನಗೆ ಏನಿರ್ತದೆ, ಪರಲೋಕದಲ್ಲಿ ಏನಿರ್ತದೆ, ನಿನಗೆ ಸಂಪತ್ತಿರ್ತದೆ. ಹಲೋ, ಪರಲೋಕದಲ್ಲಿ ಸಂಪತ್ತಿದೆ ನಮಗೋಸ್ಕರ. ಭೂಲೋಕದಲ್ಲಿ ಹೆಂಗ ಹಣ ಇದ್ದು, ಪರಲೋಕದಲ್ಲಿ ಹಂಗೆ ಹಣ ಇದೆ. ಭೂಲೋಕದಲ್ಲಿ ಹೆಂಗ ಭೂಮಿ ಇದ್ದು, ಪರಲೋಕದಲ್ಲಿ ಮಹಿಮೆ ಭೂಮಿ ಹೆಂಗೆ ಇದೆ. ಭೂಲೋಕದಲ್ಲಿ ಒಡೆಯ ವಸ್ತುಗಳು ಹೆಂಗದವೋ ಅಲ್ಲಿ ಕೂಡ ಹಂಗೆ ಅದಾವ. ಮತ್ತೆ ಹಲ್ಲೆಲೂಯಾ. ಇಲ್ಲೆಲ್ಲವೂ ಅಳಿದು ಹೋಗ್ತದೆ. ಇಲ್ಲೆಲ್ಲ ಏನಾಗ್ತದೆ ಹೇಳ್ರಿ, ಹೇಳ್ರಿ ಜೋರಗಳು, ಇಲ್ಲೇನ ಏನಾಗ್ತದೆ ಹೇಳ್ರಿ, ಅಳಿದು ಹೋಗ್ತದೆ. ಆದರೆ ಅಲ್ಲಿ ಯಾವುದು ಅಳಿದು ಹೋಗುವುದಿಲ್ಲ ದೇವರ ಮಕ್ಕಳೇ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀನೇನೆಲ್ಲ ತ್ಯಾಗ ಮಾಡ್ತೀವೋ, ನೀನೇನೆಲ್ಲ ಪ್ರಾರ್ಥನೆ ಮಾಡ್ತೀವೋ, ಉಪವಾಸ ಇರ್ತೀಯೋ, ಮಂದಿರಕ್ಕೋಸ್ಕರ ಸ್ಥಳ ಕೊಡ್ತೀಯೋ. ಒಬ್ಬ ವ್ಯಕ್ತಿ ಹೀಗೆ ಹೇಳಿದ ನನಗೆ ಇನ್ನ ಸ್ಟಾರ್ಟಿಂಗ್ ನಲ್ಲಿ, ಚಂದ್ರಶೇಖರ್, ಸರ್ ಹೇಳು ಸರ್, ನಾನು ಸುಮಾರು ಚರ್ಚಿಗೋಸ್ಕರ 150 ಉದ್ದ 75 ಅಗಲ ಚರ್ಚಿಗೆ ಕೊಟ್ಟಿದ್ದೀನಿ. ಕೊಟ್ಟಾಗ ದೇವರು ಏನ್ ಮಾಡಿದ್ರು ಗೊತ್ತಾ ನನಗೆ, ಅದಕ್ಕಿಂತ 10ರಷ್ಟು ನನಗೆ ದೇವರು ಕೊಟ್ಟನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾಕೆ ಆತನಿಗೂ ಕೊಟ್ಟ? ನನಗೆ ಅವಾಗ ಈ ವಾಕ್ಯಗಳು ಗೊತ್ತಿಲ್ಲ, ನನಗೆ ಈ ವಾಕ್ಯಗಳು ಗೊತ್ತಿಲ್ಲ. ನಿನ್ನ ಇದ್ದೀನಿ, ನನಗೆ ಆ ವಾಕ್ಯ ಗೊತ್ತಿದ್ರೆ ಈಗ 10ರಷ್ಟು ಕೊಟ್ಟದಲ್ಲ ಸಾರಿನಿಗೆ, ಪರಲೋಕದಲ್ಲಿ ನಿನಗೋಸ್ಕರ ಅಳಿದು ಹೋಗದ ಜಯಮಾಲಿಕೆಯಲ್ಲಿ ಸಿದ್ಧವಾಗಿದೆ. ಪರಲೋಕದಲ್ಲಿ ಸಂಪೂರ್ಣವಾದ ಆಶೀರ್ವಾದ ನಿಗಿದೆ. ಹಲ್ಲೆಲೂಯಾ. ನೋಡೋಣ ವಾಕ್ಯದಲ್ಲಿ ನೋಡೋಣ. ತೆಗಿರಿ ಲೂಕ ಎಂಬ ಸುವಾರ್ತೆ ಬೇಗ 18ನೇ ಅಧ್ಯಾಯ, 18ನೇ ಅಧ್ಯಾಯ ತೆಗಿರಿ, 22 ವಚನ ಓದೋಣ. ಓದ್ರಪ್ಪ, 18, 22. ಯೇಸು ಅದನ್ನು ಕೇಳಿ ನೋಡ್ದ, ಯೇಸ್ವಾಮಿ ಹೇಳ್ತಾನ, ಅಮ್ಮ ನಮಗೆ ಕೂಡ ಒಂದು ಕಡಿಮೆ ಆಗಿದೆ, ಚೆಕ್ ಮಾಡಿಕೊಡ್ರಿ, ನಿಮ್ಗೆ ಏನ್ ಕಡಿಮೆ ಆಗಿರ್ಬೋದು. ಇಲ್ಲಿ ಯೇಸ್ವಾಮಿ ಹೇಳ್ತಾನೆ, ನೀವು ಒಂದು ಕಡಿಮೆ ಆಗಿದೆ, ನಿನ್ನ ಬದುಕನ್ನೆಲ್ಲ ಮಾರಿ ಕೊಡು. ಏನಂತ ನಿನಗೆ ಅಂದ್ರೆ, ಭೂಲೋಕದ ಸಂಪತ್ತು ಕಳ್ಕೊಂಡ್ರೆ, ಭೂಲೋಕದ ಸಂಪತ್ತು ಕಳ್ಕೊಂಡ್ರೆ ಪರಲೋಕದ ಸಂಪತ್ತು ನಿನಗೆ ಸಿಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಏನೆಲ್ಲ ಚಿಕ್ಕದಾಗಿ ಕೂಡ ತ್ಯಾಗ ಮಾಡ್ತೀಯೋ, ನಿನಗೆ ಅಲ್ಲಿ ಅದೇ ಸಿಗುತ್ತದೆ ದೇವರ ಮಗುವೆ. ಆಮೇಲೆ ಯಾವತ್ತಿ ಕೂಡ ಸೇವೆಗಾಗಿ ನೀನು ಇಟ್ಟಂತದ್ದು, ಪ್ರಯಾಸ ಪಟ್ಟದ್ದು ಎಂದಿಗೂ ವ್ಯರ್ಥವಾಗುವಂತ ತಿಳ್ಕೊ. ನೋಡ್ರಿ ವಾಕ್ಯ ಓದ ತೆಗಿರಿ. ಮೊದಲ ಕೊರಂಥ ಬರೆದ ಪತ್ರಿಕೆ, ಸ್ವಲ್ಪ ಎತ್ತಿಗೆ ನೋಡ್ರಿ ನೋಡಮ್ಮ. ಮೊದಲ ಕೊರಂಥ ಬರೆದ ಪತ್ರಿಕೆ 15ನೇ ಅಧ್ಯಾಯ 58ನೇ ವಚನ ಓದ್ರಿ. ಓದ್ ಬೇಗ ಓದ್ರಿ. ಮೊದಲ ಕೊರಂಥ ಬರೆದ ಪತ್ರಿಕೆ 15ನೇ ಅಧ್ಯಾಯ 58ನೇ ವಚನ ಓದೋಣ. ಸಹೋದರರೇ, ಸ್ಥಿರಚಿತ್ತರಾಗಿಯೂ ಇರ್ರಿ. ನೋಡ್ದ, ನೀವು ಕರ್ತನಲ್ಲಿ ಇರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸ ಎಲ್ಲರನ್ರಿ, ನಾವು ಕರ್ತನಲ್ಲಿ ಪಡುವ ಪ್ರಯಾಸವು. ಎಷ್ಟು ಜನ ಪ್ರಯಾಸ ಪಡ್ತಾರೆ? ಕೈ ಎತ್ತಿ, ನಾನು ಕರ್ತನಲ್ಲಿ ಪ್ರಯಾಸ ಪಡ್ತೀನಿ. ಯಾವುದೋ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಯಾವ್ದನ್ನಾಗ್ಲಿ, ಯಾವ್ದಿಲ್ಲ ಫ್ರೀ ಕೊಟ್ರೆ ಫ್ಯಾನ್ಗಳು ಕೂಡ್ಬಿಡ್ತಾರ ಅಂತ ಕ್ಯಾಂಡಿಡೇಟ್ಗಳು ನೀವು ಎಲ್ಲರೂ. ಹಲ್ಲೆಲೂಯಾ. ದೇವರ ಮಕ್ಕಳೇ ಗಮನಿಸ್ತೀನಿ, ನೀನು ಕರ್ತನಿಗಾಗಿ ಎಲ್ಲ ಪ್ರಯಾಸ ಪಡ್ತೀವೋ. ನನಗೆ 2008-09 4 ಲಕ್ಷ ಹಣ ಕೊಟ್ಟರು. ಸಭೆಗೆ ಯಾರಿಗೂ ಗೊತ್ತಿರಲಿಲ್ಲ, ಅವ್ರು ಯಾರು ಕೂಡ ಗೊತ್ತಿರಲಿಲ್ಲ ನಿಮಗೆ. ಆದ್ರೂ ಕೂಡ ನಾನು ನಂಬಿಗಸ್ತನಾಗಿ ಚರ್ಚಿಗೆ 4 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ನಮ್ಮ ಮಧ್ಯದಲ್ಲಿ ಒಬ್ಬಳಿಗೆ ಹಂಚಿಕೊಂಡೆ. ನಾವು ಚರ್ಚಿಗೆ ಕೊಟ್ಟಿದ್ದ ಕಾಣಿಕೆನ ಚರ್ಚಿಗೆ ಖರ್ಚು ಮಾಡ್ಬೇಕು, ನಮಗೆ ಕೊಟ್ಟಿದ್ದನ್ನು ನಮಗೆ ಖರ್ಚು ಮಾಡ್ಕೋಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದ್ ವೇಳೆ ನಮಗೆ ಕೊಟ್ಟಿದ್ದು ಕೂಡ ಕೆಲವೊಂದು ಸಾರಿ ಏನ್ ಮಾಡ್ಬೇಕು ಅಂತ, ನಾವು ಒಂದ್ ಯಾಕೆ ಟೈಮ್ ಅಂದ್ರೆ ಚರ್ಚಿಗೆ ಖರ್ಚು ಮಾಡ್ಬೇಕು. ಅದನ್ನ ನಾವು ದೇವರ ಸೇವೆಗಾಗಿ ಖರ್ಚು ಮಾಡ್ಬೇಕು. ಓದಪ್ಪ, ನಿಷ್ಫಲವಾಗುವುದಿಲ್ಲ ಎಂದು ತಿಳಿದು
ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ನೋಡ್ದ, ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ. ಅತ್ಯಾಸಕ್ತಿಯಿಂದ ಮಾಡುವರಾಗಿರಿ. ಶಾಮಿನ ಹಾಕೋರು ಅತ್ಯಾಸಕ್ತಿಯಿಂದ ಹಾಕಿರಿ, ಚೇರ್ ಹಾಕೋರು ಅತ್ಯಾಸಕ್ತಿಯಿಂದ ಹಾಕ್ರಿ, ಬಂಡೆ ಒರೆಸೋರು ಅತ್ಯಾಸಕ್ತಿಯಿಂದ ಬಂಡೆ ಒರೆಸ್ರಿ. ಹಲ್ಲೆಲೂಯ. ಅಲ್ಲಿ ನೋಡ್ರಿ ವಾಕ್ಯದಲ್ಲಿ ಹೆಂಗಂತ ಇನ್ನೂ ಓದ್ತೀನಪ್ಪ, ಬಡ ಬಡ ನೀವು ಕರ್ತನ ಸೇವೆಯಲ್ಲಿ ಪಡುವ ನೀವು ಪ್ರಯಾಸವು ಇದೆಲ್ಲ ಕರ್ತನ ಸೇವೆ. ಇದು ನಮ್ಮ ಮನೆ ಅಲ್ಲ, ನಿಮ್ಮ ಮನೆ ಅಲ್ಲ, ಇದು ದೇವರ ಮನೆ. ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ನಿಷ್ಫಲವಾಗುವಂತ ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡೋರಾಗಿರ್ರಿ. ಜೋರ ಚಪಳಾಗಿ ದೇವರ ಗಣಪಡಿಸೋಣ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಸ್ವಲ್ಪ ಅರ್ಥ ಮಾಡಿ, ಈ ವ್ಯಕ್ತಿಯನ್ನ ಯೇಸುಸ್ವಾಮಿ ಕರೆದಿದ್ದ, ಬಾ 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 ಅಂತೇಳಿ. ಈ ಯೇಸುಸ್ವಾಮಿ ಕರೆದಿಲ್ಲ ಈ ವ್ಯಕ್ತಿ. ಯೇಸುಸ್ವಾಮಿ ಬಳಿಗೆ ಬಂದ ಈ ವ್ಯಕ್ತಿ ಯಾವುದೋ ಒಬ್ಬ ಅಧಿಕಾರಿ, ಯವನಸ್ಥರು, ಐಶ್ವರ್ಯ ಒಂದು ಬಂದು ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿದಾಗ ಯೇಸುಸ್ವಾಮಿ ನಿನ್ನ ಬದುಕನ್ನು ಮಾರಿ ಕೊಟ್ಟು ನನ್ನ ಹಿಂಬಾಲಿಸು, ನಿನಗೆ ಪರಲೋಕದಲ್ಲಿ ಏನಿರ್ತದೆ, ಈ ಭೂಲೋಕದ ಸಂಪತ್ತು ಕಳ್ಕೊಂಡ್ರೆ ನಿನಗೆ ಪರಲೋಕದ ಸಂಪತ್ತು ಇರ್ತದೆ. ನೋಡಿದೆ, ಆ ಮೋಶೆ ಯಾವ್ದ್ರ ಮೇಲೆ ಕಣ್ಣಿಟ್ಟದಂತೆ? ಪರಲೋಕದ ಮೇಲೆ ಸಂಪತ್ ಮೇಲೆ ಕಣ್ಣಿಟ್ಟ, ಭೂಲೋಕದ ಮೇಲೆ ಸಂಪತ್ ಮೇಲೆ ಕಣ್ಣಿಟ್ಟ. ಈ ಟೀಚಿಂಗ್ ಯಾರು ಮಾಡಿದ್ರು? ತಾಯಿ. ಅಮ್ಮ, ನಿಮ್ ಮಕ್ಕಳು ಇರಕ್ಕಿದ್ದಂಗೆ ಮರಕ್ಕಿರ್ತಾರಂತಾರ. ತಾಯಿ ಬಹಳ ಪ್ರಾಮುಖ್ಯತೆ ಮನೆಯಲ್ಲಿ. ತಾಯಿ ಪ್ರಾರ್ಥನೆ ಕಲಿಸ್ಬೇಕು. ತಾಯಿಯರು ಮೇಕಪ್ ಮಾಡ್ಕೊಂಡು ಕಲಿಸ್ಬಾರ್ದು ಹುಡುಗರಿಗೆ ಫಸ್ಟ್ ಸ್ಟಾರ್ಟಿಂಗ್. ಏನೋ ಪೌಡರ್ ಹಚ್ಚಿಲ್ಲ ಅಷ್ಟೇ. ನಾವು ದೇವರ ಮಕ್ಕಳು, ನಮಗೆ ದೇವರು ಉನ್ನತವಾದ ಅಂದ ಚಂದವನ್ನು ಕೊಡ್ತಾನೆ. ಆಮೇಲೆ ನಾನು ಒಂದು ಮಾತು ಹೇಳಿದ್ರ, ನೀವು ಪ್ರೇಯರ್ ಮಾಡ್ರಿ, ನೀವು ಬೇಕಪ್ ಮಾಡ್ಕೊಂಡು ನೋಡ್ರಿ, ಪ್ರಾರ್ಥನೆ ಮಾಡೋರ ಮಗ ಕಳಕಳವಾಗಿರ್ತದೆ. ಮೋಶೆ ಮಗ ಕಳಕಳವಾಗಿರ್ತದೆ. ಹಲ್ಲೆಲೂಯ. ಇವಾಗ ನಿಮ್ ಮಕ್ಕಳು ಇವ ನೋಡ್ಕೊಳ್ರಿ, ಹೆಂಗೈತೆ ನೋಡ್ರಿ, ಸ್ವಲ್ಪ ನೋಡ್ಕೊಳ್ರಿ ಹೆಂಗೈತೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಾರ್ಥಿಸುವವರ ಮಗ ಕಳವಾಗಿರ್ತದೆ. ದೇವರ ವಾಕ್ಯವನ್ನು ಮಾತಾಡುವ ಮಗಗಳು ಕಳವಾಗಿರ್ತದೆ. ಹಲ್ಲೆಲೂಯ. ಈ ವ್ಯಕ್ತಿ ನೋಡ್ರಿ, ವಾಕ್ಯ ಓದೋಣ. 22 ವಚನ, ಇಲ್ಲಿ ಲೂಕನ ಬರೆದ ಸುವಾರ್ತೆ 18:22. ಬೇಗ ಹೋದ್ರಿ. ಹೋದ್ರಿ ಬೇಗ ಬೇಗ ಕೇಳಿ. ಆಯ್ತು, ಮುಂದಕ್ಕೆ ಹೋಗಿ ಹಿಂಗೆ. ನೋಡ್ರಿ, ಅವನು ಬಹಳ ಐಶ್ವರ್ಯವಂತನಾಗಿದ್ರಿಂದ ಇದನ್ನ ಕೇಳಿ ಬಹಳ ವ್ಯಸನ. ಕಳೆದ ವಾರ ನಮ್ಮ ಮನೆ ಹತ್ರ ಒಬ್ಬ ಸಿಸ್ಟರ್ ಅಕ್ಕವ್ರು ಬಂದಿದ್ರು. ಅವ್ರು ಹೇಳಿದ್ರು, అయ్యా మా చర్చికి పెద్ద ఐశ్వర్యవంతులు వస్తున్నారు. అయ్యా చర్చికి పెద్ద ఐశ్వర్యవంతులు వస్తున్నారు. వచ్చేదే తక్కువ చర్చికి, మీ అంత లేదు మా చర్చి జనాభా. అయితే వచ్చేది ఐశ్వర్యవంతులు వస్తారు. మా పాస్టర్ కూడా అట్లే ప్రార్థన చేస్తారు. ಏನಂತ ಪ್ರಾರ್ಥನೆ ಮಾಡೋದಂತೆ? ಚರ್ಚಿಗೆ ಐಶ್ವರ್ಯವಂತರು ಬರಲ್ಲ ಅಂತೇಳಿ ಪ್ರಾರ್ಥನೆ ಮಾಡ್ತಾನಂತೆ. ಹಲ್ಲೆಲೂಯಾ. ನಾನು ಆಯ್ಮೆ ಕುಂದ್ರಿಸಿ ಟೀ ಕೊಟ್ಟು ಹೇಳಿದೆ, ಅಮ್ಮ, ನಾನು ಐಶ್ವರ್ಯವಂತರು ಬರಲ್ಲ ಅಂತೇಳಿ ನಾನು ಪ್ರಾರ್ಥನೆ ಮಾಡೋದಿಲ್ಲ, ಬಡವರು ಬಂದು ಐಶ್ವರ್ಯವಂತರಾಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಇಂತಿಂತ ವಾಕ್ಯ ಐಶ್ವರ್ಯವಂತರು ತಟ್ಕೊಂತಾರ. ನೀವೇ ಏನಿಲ್ದರೆ ಇವತ್ತು ಸ್ವಲ್ಪ ಅಲ್ಪ ಸ್ವಲ್ಪ ಬೇಸಾಗಿರಿ, ಚೆನ್ನಾಗಾದ್ರೆ ಇವತ್ತು ನೀವೇ ತಟಿಯಬೇಡ್ರಿ. ವಾಕ್ಯ ಕೇಳಿ. ಅಮ್ಮ, ಮದರ್ ಡೇ ಅನ್ಕಂಡ್ರೆ ಈ ಡೇ ತೆರಿಬೇಕ, ಮತ್ತೆ ಏನ್ ಅನ್ಕೊಂಡ್ರಿ? ನಾನು ಹೇಳ್ತಿರ್ತೇನೆ ಯಾವಾಗಲೂ, ನಾನು ವಾಕ್ಯಗಳನ್ನ ಸಿಂಪಲ್ ಆಗಿ ಹೇಳಕ್ ಇಷ್ಟ, ಮರ್ಮಗಳನ್ನು ಬಿಡಿಸ್ತೇನೆ. ಆಮೇಲೆ ತಿಳ್ಕೊಂಡ್ರಿ, ಚೆನ್ನಾಗಿ ಬಲ ಬಂದ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಕೆಲವೊಬ್ರು ಅನ್ಕೊಂಡ್, ಏ ತಾಯಿ ದಿನಾಚರಣೆ ಏನೋ ತಾಯಿ, ಅಮ್ಮ ಐ ಲವ್ ಯು ಅಮ್ಮ. ದೇವರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ರಿ. ನಿಮ್ಮ ಮಕ್ಕಳಿಗೆ ನೀವು ಕಲಿಸುವಂತದಾಗಿ. ಈ ವ್ಯಕ್ತಿ ಬಹಳ ದುಃಖ ಪಟ್ಟರಂತೆ. ನಾನು ಅದೇ ಹೇಳಿದೆ, ನಮ್ಮ ಚರ್ಚಿಗೆ ಬಡವರೇ ಬರಲಿ. ಯಾಕೆ ಗೊತ್ತಾ? ನಾಳೆ ವಾರ ದೇವ್ರ ಚಿತ್ತಿದ್ರೆ ಈ ವಾರ ಹೇಳ್ಬೇಕಾಯ್ತದ ವಾಕ್ಯ. ನಾನು ಈ ಮದರ್ ಡೇ ಬಂದ್ರೆ ಸಲುವಾಗಿ ಈ ವಾಕ್ಯ ನಾನು ಇದಾಗಿನಿ. ಇಲ್ಲಾಂದ್ರೆ ನಿಮಗೆ ಬಹಳ ಅದ್ಭುತವಾದ ವರ್ಣವುಳ್ಳ ವಾಕ್ಯ ಹೇಳ್ತಿದ್ದೆ ಈ ವಾರ ನಾನು. ಹಲ್ಲೆಲೂಯಾ. ಅದು ಎತ್ತವಾಕಲ್ ಬಿಡ್ರಿ, ನಾಳೆ ವಾರ ನೀವು ಕೇಳುವಂತೀರಿ. ಹಲ್ಲೆಲೂಯಾ. ಬಹಳ ಮರ್ಮವುಳ್ಳ ವಾಕ್ಯ, ಬಹಳ ಅದ್ಭುತವಾದ ಬೈಬಲ್. ನೀವು ಎಷ್ಟು ಸಾರಿ ಬೈಬಲ್ ಹೋದ್ರೆ ಈ ವಾಕ್ಯ ನಿಮ್ಗೆ ಅರ್ಥ ಆಗಿಲ್ಲ ಅನಿಸಿರುತ್ತ, ಮತ್ತೆ ಹಂಗಿರುತ್ತ. ಮತ್ತೆ ಯಾಕಂದ್ರೆ ನಾವೆಲ್ಲ ಕಲಿಬೇಕ ದೇವರ ಮಕ್ಕಳ ವಾಕ್ಯದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವನೆಂತ ಬಹಳ ಐಶ್ವರ್ಯವಂತನು, ಬಹಳ ವ್ಯಸನಗೊಂಡು ಏನ್ ಮಾಡಿದಂತೆ ದೇವ್ರ ಮಕ್ಕಳೇ, ಯೇಸುವನ್ನು ಬಿಟ್ಟು ಹೋಗ್ಬಿಟ್ಟಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಈ ವ್ಯಕ್ತಿ ಎಲ್ಲಿರ್ಬೋದು ಹೇಳ್ರಿ? ವಾಕ್ಯದಲ್ಲಿ ಬರಲ್ಬಾರ್ದೆ, ಧನವನ್ನು ನಂಬಿದವನು
ಬಿದ್ದು ಹೋಗುತ್ತಾನೆ. ನಮಗೆ ಧನ ಬೇಕಿಲ್ಲ ಮಕ್ಕಳ, ಅಮ್ಮ ಹಣ ಬೇಕು. ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ, ನಮ್ಮ ಸಭೆ ಜನರನ್ನ ಆಶೀರ್ವಾದ ಮಾಡಿ ಅಂದ್ರೆ ನಾವೇನ್ ಮಾಡ್ಬೋದು, ಬ್ಯಾಲೆನ್ಸ್ ಮೇಲೆ ಇರಬೇಕು ದೇವ್ರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಣ್ಣ ಮಕ್ಕಳು ಸೈಕಲ್ ಓಡಿಸ್ತಾರೆ, ಕೇಳ್ರಿ, ಸೈಕಲ್ ಓಡಿಸ್ತಾರೆ. ಸೈಕಲ್ ಓಡಿಸ್ಬೇಕಾದ್ರೆ ಬೀಳ್ತಾರೆ ಇಲ್ಲ ಹೇಳ್ರಿ, ಅಮ್ಮ ಬೀಳ್ತಾರಲ್ಲ. ನಿಮಗೂ ಸೈಕಲ್ ಬರ್ತಾರೆ ಮಕ್ಕಳಿಗೆ? ಬರ್ತದೆ, ಕೆಲವು ಸ್ಕೂಟಿ ಎಲ್ಲ ಓಡಿಸ ಬೀಳ್ತಾರೆ. ನೀನ್ ದೊಡ್ಡವ್ರ ಆದ್ಮೇಲೆ ಬಿದ್ರೆ ಏನಂತಾರೆ, ಏಯ್ ಕೆಲಸಕ್ಕೆ ಬರ್ದೇನೆ ಅಂತಾರೆ. ದೊಡ್ಡವ್ರ ಆದ್ಮೇಲೆ ಏನ್ ಮಾಡ್ತದೆ, ಸೈಕಲ್ ಓಡಿಸ್ಬೇಕ ನಾವು ಬ್ಯಾಲೆನ್ಸ್ ಮೇಲೆ ಓಡಿಸ್ಬೇಕು. ಹಲ್ಲೆಲೂಯಾ. ನಮಗೆ ಐಶ್ವರ್ಯ ಬರ್ಲಿ, ಅಂತಸ್ತುಗಳು ಬರ್ಲಿ, ಆಶೀರ್ವಾದಗಳು ಬರ್ಲಿ, ಆದರೆ ದೇವ್ರ ಮಕ್ಕಳೇ ಎಲ್ಲವನ್ನ ಬ್ಯಾಲೆನ್ಸ್ ಆಗಿ ಇಡಬೇಕು. ಆಮೆನ್, ಹಲ್ಲೆಲೂಯಾ. ನಿನಗೆ ಐಶ್ವರ್ಯ ಬರ್ಲಿ, ನೀನ್ ದೇವರಿಗೆ ಬಹಳ ಪ್ರಾಮುಖ್ಯ ಕೊಡು. ನಿನಗೆ ಹಣ ಬರ್ಲಿ, ದೇವರಿಗೆ ಪ್ರಾಮುಖ್ಯ ಕೊಡು. ನಿನಗೆ ಅಧಿಕಾರ ಬರ್ಲಿ, ದೇವರಿಗೆ ಪ್ರಾಮುಖ್ಯ ಕೊಡು. ಹಲ್ಲೆಲೂಯಾ. ಬೈಬಲಲ್ಲಿ ಯೇಸಪ್ಪನಿದ್ದಾನೆ, ಬೈಬಲಲ್ಲಿ ದಾನಿದ್ದಾನೆ. ಅವ್ರನ್ನ ದೇವರು ಒಂದು ಹಂತವಾಗಿ ಮೇಲಕ್ಕೆ ಎತ್ತುವಾಗ ಅವರು ದೇವರು 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 ಎಂಬುದಾಗಿ ಮುಂದೆ ಬಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಈ ವಿಶ್ವಾಸ ನೋಡಿದ್ರ ಮಕ್ಕಳೇ, ಒಬ್ಬ ರಾಜಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವಂತೇಳಿ ನಂಬಿಕೆಯಿಂದ ಬಿಟ್ಟು ಬಿಟ್ಟು ಬರುವಂತ ಪ್ರತಿಫಲದ ಮೇಲೆ ಆತನು ಕಣ್ಣಿಟ್ಟಿದ್ದಂತ ದೇವರ ಮಕ್ಕಳೇ. ಬರುವಂತ ಅಳಿದು ಹೋಗಲಾರ್ದ ಐಶ್ವರ್ಯದ ಮೇಲೆ, ಇಂಗ್ಲಿಷ್ ಬೈಬಲ್ ಐಶ್ವರ್ಯದ ಮೇಲೆ ಆತನು ಕಣ್ಣಿಟ್ಟಿದ್ದಂತ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಕ್ರೈಸ್ತವ್ರು ಹೆಂಗಿದ್ರೆ ಗೊತ್ತಾ? ಅಂದ್ರೆ ನಾನು ಹೇಳ್ತಿದ್ರೆ ಕ್ರೈಸ್ತವ್ರು ನಮ್ಮ ಚರ್ಚೆಲ್ಲ ಕ್ರೈಸ್ತವ್ರ ಅಂತ ಹೇಳ್ತಿದ್ದೆ ನಾನು. ಇವತ್ತು ಕ್ರೈಸ್ತವ್ರು ಹೆಂಗಂದ್ರೆ ಗೊತ್ತಾ? ಈ ವಾಕ್ಯ ಪ್ರಕಾರ ಅದ. ಯಾವ ವಾಕ್ಯ ಪ್ರಕಾರ ತೆಗಿರಿ, ಆ ವಾಕ್ಯ ಓದು. ಮೊದಲೇ ಕೊರಿಂಥ ಬರೆದ ಪತ್ರಿಕೆ 15ನೇ ಅಧ್ಯಾಯ ನೋಡ್ರಿ, 15ನೇ ಅಧ್ಯಾಯ 19 ವಚನ ಹೋದ್ರಿ. ಈ ಜೀವಮಾನ ಕಾಲದ ನೋಡ್ರಿ, ಚೆನ್ನಾಗಿ ಅರ್ಥ ಮಾಡ್ರಿ. ಈ ಜೀವಮಾನದ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ಅಂದ್ರೆ ನಂಬಿಕೆ ಇಟ್ಟುಕೊಂಡಿದ್ದಾರೆ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿ ನಿರ್ಭಯತೆಯ ಸೆರೆ. ಇನ್ನೊಂದ್ಸಲ ನಾವು ಓದಿ ಕೇಳ್ರಿ. ಈ ಜೀವಮಾನ ಕಾಲದ ಪೂರ್ತಿಗೆ ಅಂದ್ರೆ ಈ ಭೂಲೋಕದ ಜೀವಮಾನ ಕಾಲದ ಪೂರ್ತಿಗೆ ಸ್ವಲ್ಪ ಕೇಳ್ರಿ, ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ರೆ ಅಂದ್ರೆ ನಂಬಿಕೊಂಡಿದ್ರೆ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿ ನಾವೇನಾಗಿರ್ತೇವೆ, ನಿರ್ಭಾಗ್ಯರಾಗಿರ್ತೇವಂತೆ. ನಮ್ಗೆ ರೋಗ ಬಂದು ಸ್ವಸ್ಥವಾಗಬೇಕು, ನಮ್ಗೆ ಉದ್ಯೋಗ ಬೇಕು ಇಲ್ಲ ಮಕ್ಕಳ, ಸ್ವಸ್ಥ ಬೇಕಿಲ್ಲ ಮಕ್ಕಳ, ಬೇಕು ಕುಟುಂಬ ಬೇಕು, ಐಶ್ವರ್ಯ ಬೇಕು, ಆರೋಗ್ಯ ಬೇಕು, ಸೌಂದರ್ಯ ಬೇಕಿಲ್ಲ ಮಕ್ಕಳ. ಆದರೆ ಇಷ್ಟಕ್ಕೆ ನೀನು ಯೇಸು ಕ್ರಿಸ್ತನಲ್ಲಿ ಭರವಸೆ ಇಟ್ಟಿದ್ರೆ, ಇಷ್ಟಕ್ಕೆ ಮಾತ್ರ ಹೋರಾಡ್ತಿದ್ರೆ, ಇಷ್ಟಕ್ಕೆ ಮಾತ್ರ ನೀನು ಜೀವಿಸುವುದಾದ್ರೆ ನೀನು ಎಲ್ಲಾ ಮನುಷ್ಯರಲ್ಲಿ ಏನಾಗಿದೆ ಅಂತ, ನೀನು ಎಲ್ಲಾ ಮನುಷ್ಯರಿಗೆ ಏನಾಗಿದೆ ಅಂತಮ್ಮ, ದೌರ್ಭಾಗ್ಯರಾಗಿರ್ತೀವಂತ. ನಾವು ದೌರ್ಭಾಗ್ಯರಾಗಿರ್ತೀವಂತೆ. ದೇವರ ಮಕ್ಕಳೇ ಚೆನ್ನಾಗಿರ್ತ. ನಾವು ಈ ಲೋಕದಲ್ಲಿ ಇದ್ರು ನಾವು ಪರಲೋಕದ ಮೇಲೆ ನಿರೀಕ್ಷೆಯನ್ನು ಇಡಬೇಕು. ಇದು 1% ಇದ್ರೆ ಪರಲೋಕ 1,000,000% ದೇವರ ಮಕ್ಕಳೇ. ನಮ್ಮವ್ರು ಆಮೇಲೆ ಹೇಳ್ರಿ, ನಮ್ಮವ್ರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಇದು 1% ದೇವರ ಮಕ್ಕಳೇ ನಮಗೆ ಲೋಕದಲ್ಲಿ. ಪರಲೋಕದಲ್ಲಿ 1,000,000% ನಮಗೆ. ಆಮೇನ್, ಹಲ್ಲೆಲೂಯಾ. ತೆಗೆಯ ವಾಕ್ಯ ಓದ್ಕೊಳ್ಳೋಣ ಮಗ. ತೆಗೆರಿ 2ನೇ ಕೊರಿಂಥ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ ಓದೋಣ. 2ನೇ ಕೊರಿಂಥ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ ಹೋದ್ರಿ. ನೋಡ್ದ, ನಾವು ಕಾಣುವಂಥದ್ದನ್ನು ಅಂದ್ರೆ ಕಾಣುವಂತಂದ್ರೆ ಈ ಭೂಮಿ, ಜನ, ಗಿಡ, ಮರ, ಅಧಿಕಾರ, ಪದವಿ, ಆಶೀರ್ವಾದ, ಆರೋಗ್ಯ ಲಕ್ಷಿಸದೆ ಕಾಣದಿರುವಂತವುಗಳನ್ನ ನಾವು ಲಕ್ಷಿಸಿ. ನೋಡಿದ ಪೌಲ್ ಎಷ್ಟು ಚೆನ್ನಾಗಿ ಬರ್ತಾನೆ, ನಾವು ಕಾಣುವಂತವುಗಳನ್ನ ಲಕ್ಷಿಸುವರಲ್ಲ, ಕಾಣದಿರುವಂತವುಗಳನ್ನ ಲಕ್ಷಿಸುವರಾಗಿದ್ದೇವೆ. ನೋಡ್ದ, ಕಾಣುವಂಥದ್ದು ಏನಂತಪ್ಪ, ಎಲ್ಲ ಕಾಣುವಂಥದ್ದು ಏನಂತಮ್ಮ, ಸ್ವಲ್ಪ ಕಾಲಮ್ಮ. ಇದಕ್ಕೋಸ್ಕರ ಪ್ರಯಾಸ ಪಡಕ್ ಹೋಗ್ಬೇಡ. ಇದು ನಿನಗೆ ದೇವ್ರು ಕೊಡ್ತಾನ. ಅದು ನಮ್ಮನ್ನ ಹುಟ್ಟಿಸಿದ ದೇವರು ಹುಲ್ಲು ತಿನ್ಸಕ್ಕಿಲ್ಲ, ನಮಗೆ ಕೊಡ್ತಾನೆ. ಇದಕ್ಕೋಸ್ಕರ ಪ್ರಯಾಸ ಆಡಬಾರ್ದು. ನಾನಾಗ್ಲಿ ನೀವಾಗ್ಲಿ ಅದಕ್ಕೋಸ್ಕರ ಆಡುವರಾಗಿದ್ರೆ ನಾವು ದೌರ್ಭಾಗ್ಯರಾಗಿರ್ತೀವಿ. ಎಲ್ಲಾ ಮನುಷ್ಯರಲ್ಲಿ ನಾವೇನಾಗಿರ್ತೇವೆ, ನಿರ್ಭಾಗ್ಯರೇ ಸರಿ ಅಂದ್ರೆ ದೌರ್ಭಾಗ್ಯರೇ ಸರಿ. ಒಂದ್ಸಾರಿ ನಾನು ಊರಿಗೆ ಹೋಗಿದ್ದೆ, ವಾಕ್ಯ ಹೇಳ್ತಿದ್ದೆ. ವಾಕ್ಯ ಆದ್ರೆ ಪಾಸ್ಟ್ ಬಂದು, ಪಾಸ್ಟ್ ಬಹಳ ಚೆನ್ನಾಗಿ ಅದ್ಭುತವಾಗಿತ್ತು ಇವತ್ತು ದೇವರ ಪ್ರಸನ್ನತೆ ಅಂತೇಳಿ ನನ್ನ ಹತ್ರ ಮಾತಾಡುವಾಗ, ಪಾಸ್ಟರ್ ಬಹಳ ತಪ್ಪು ಮಾಡಿದೆ ಪಾಸ್ಟರ್ ಅಂದ್ರು. ಯಾರು? ಪಾಸ್ಟರ್. ನಾನೇನ್ ತಪ್ಪು ಮಾಡಿ ಅಪ್ಪ ಅಂತ ಕೇಳಿದೆ. ಇಲ್ಲ ಪಾಸ್ಟ್ರೆ,
ಬರೀ ಆತ್ಮಗಳು 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 ಆತ್ಮ ಹೋಗಿ ನಾನು ಹಣ ಸಂಪಾದಿಸಲಿಲ್ಲ, ನಾನು ಮನೆ ಸಂಪಾದಿಸಲಿಲ್ಲ, ನಾನು ಕಾರ್ ಸಂಪಾದಿಸಲಿಲ್ಲ, ನಾನು ಗಾಡಿ ಸಂಪಾದಿಸಲಿಲ್ಲ, ನಾನು ಹೆಂಡತಿ ಒಡೆಯುವಗಳು ಸಂಪಾದಿಸಲಿಲ್ಲ, ನಾನು ಏನು ಮಾಡ್ಕೊಂಬಲಿಲ್ಲ ಪಾಸ್ಟ್ರೆ, ನಾನು ಬಹಳ ತಪ್ಪು ಮಾಡಿದೆ ಪಾಸ್ಟರ್. ನಾನೆಂದೆ, ಹೆಂಗ ತಪ್ಪು ಮಾಡಿದೆ ನೀನು? ಅಮ್ಮ, ಕಾರ್ ಇಲ್ದ್ರೆ ನೀನು ತಪ್ಪು ಮಾಡಿದಂಗ, ಮನೆ ಇಲ್ದ್ರೆ ನೀನು ತಪ್ಪು ಮಾಡಿದಂಗ, ಒಡವಿಲ್ದ್ರೆ ನೀನು ತಪ್ಪು ಮಾಡಿದಂಗ. ದೇವರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ, ಇನ್ನೊಬ್ರು ನೋಡಿ ನಾವು ಅಳಬಾರ್ದು. ಮಕ್ಕಳೇ, ನಾನು ಹೇಳಿದೆ ಅಲ್ಲಯ್ಯ, 50 ಆತ್ಮಗಳು ಸಂಪಾದಿಸಿ, ಈ 50 ಆತ್ಮ ಅಂದ್ರೆ ಏನು ಕಡಿ? ನೀನು ಒಂದು ಆತ್ಮ ಈ ಲೋಕವನ್ನು ತಕಡಿಲಿಟ್ರೆ ಈ ಲೋಕಕ್ಕಿಂತ ಆತ್ಮಕ್ಕೆ ಬಹಳ ಬೆಲೆ ಇದೆ. ಆಮೇಲೆ ನೀನು ದೇವ ಸೇವಕ, ನೀನು ಇನ್ನೊಬ್ರು ನೋಡುವ, ಇನ್ನೊಬ್ಬರನ್ನ ಹೋಲಿಸ್ಕೋಬಾರ್ದು, ಇನ್ನೊಬ್ರು ಕಂಪೇರ್ ಮಾಡ್ಕೋಬಾರ್ದು. ಕಂಪೇರ್ ಮಾಡ್ಕೋದ್ರೆ ಏನ್ ಮಾಡ್ಕೋ ಗೊತ್ತಾ? ನಮ್ಮ ಚರ್ಚಿನಲ್ಲಿ ವಾಕ್ಯ ಸರಿಯಾಗಿ ಐತೆ ಇಲ್ಲ, ನಮ್ಮ ಚರ್ಚಿನಲ್ಲಿ ವಾಕ್ಯ ಸರಿಯಾಗಿ ಐತೆ ಇಲ್ಲ, ನಮ್ಮವರು ಪರಿಶುದ್ಧಾತ್ಮ ಭರಿತರಾಗಿರ ಇಲ್ಲ, ವಾಕ್ಯ ಚೆನ್ನಾಗಿ ಬೋಧಿಸಲ್ಪಡ್ತಾ ಇದೆ ಇಲ್ಲ. ಅಲ್ಲಲ್ಲೂಯಾ, ಈ ವ್ಯಕ್ತಿ ಪರಲೋಕ ರಾಜ್ಯಕ್ಕೆ ಹೋಗ್ತದಾ ಇಲ್ಲ, ಇದು ಆ ಕ್ಯಾಂಡಿಡೇಟ್ ಇಲ್ಲ, ಈ ಕ್ಯಾಂಡಿಡೇಟ್ ವಾರ ಹೆಂಗ ವಾಕ್ಯ ಬೋಧಿಸ್ಬೇಕು. ಹಲೋ, ಈ ರೀತಿಯಲ್ಲಿ ಸೇವಕರು ಇರಬೇಕು. ಆಮೇಲೆ ಅಲ್ಲಲ್ಲೂಯಾ, ಅವು ಕೊಡ್ತಾನೆ, ದೇವ್ರು ಕೊಡಕಲ್ಲ ಅಂತ ಹೇಳ್ತಾರಲ್ಲ, ನಿನ್ ಕೆಪಾಸಿಟಿ ನೋಡಿ ಕೊಡ್ತಾನೆ. ಒಬ್ಬ ಪಾಸ್ಟರ್ ಇದ್ರು, ಅಯ್ಯರು, ಬಹಳ ಚೆನ್ನಾಗಿ ಸೇವೆ ಮಾಡಿದ್ರು. ದೇವರು ಅದನ್ನ ಬಹಳ ಆಶೀರ್ವಾದ ಮಾಡಿದಾಗ ಅದನ್ನ ಸೇವೆ ಬಿಟ್ಟು ವ್ಯಾಪಾರಕ್ಕೆ ಹೋಗ್ಬಿಟ್ಟ. ಅಲ್ಲಲ್ಲೂಯಾ, ಅದೇನ್ ಮಾಡಿದ? ವ್ಯಾಪಾರಕ್ಕೆ ಹೋಗ್ಬಿಟ್ಟ. ದೇವರ ಮಕ್ಕಳ ಚೆನ್ನಾಗಿ ಅರ್ಥ ಮಾಡ್ರಿ, ದೇವರನ್ನ ಇಷ್ಟೆಲ್ಲ ಆಶೀರ್ವಾದ ಮಾಡೋದು ವ್ಯಾಪಾರ ಮಾಡೋದಕ್ಕಾಗಿ ಅಲ್ಲ. ವ್ಯಾಪಾರ ಮಾಡೋದಕ್ಕೆ ಬಹಳ ಜನ ಇದ್ದಾರೆ ನೋಡ್ರಿ. ನಮಗೆ, ನಮ್ಮ ಹೆಣ್ಮಕ್ಳಿಗೆ ಬಹಳ ನಾವು ಕಷ್ಟ ಇದ್ದಾಗ, ಎಷ್ಟು ಕಷ್ಟ ಇದ್ದಾಗ ನಾವು ಎಲ್ಲಿಗೆ ಹೋದಂಗ, ಎಲ್ಲಿ ಇದು ಮಾಡಿದಾಗ ಕಷ್ಟಪಟ್ಟು 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 ಸೇವೆ ಮಾಡಿ ಯಾವ ಸಮಸ್ಯೆಯಿಂದ ನಾವು ದುಡ್ಡು ತಗೊಂಬಲಿಲ್ಲ. ಅಲ್ಲೇಲೂಯಾ, ಅಲ್ಲೇಲೂಯಾ, ಯಾವ ಸಮಸ್ಯೆಯಿಂದ ಕೂಡ ದುಡ್ಡು ತಗೊಂಬಲಿಲ್ಲ. ಇವತ್ತು ನೋಡ್ರಿ ಮಕ್ಕಳೇ, ಎಲ್ಲಿ ಕೂಡ ಬಂದಿದ್ದು ವಿಶ್ವಾಸಗಳು, ಹಣದಿಂದಲೇ ಚರ್ಚ್ ಕಟ್ಟಿದ್ವಿ, ಹಣದಿಂದಲೇ ಮೈಕ್ಗಳು, ಹಣದಿಂದಲೇ ಇನ್ನೊಬ್ಬ ಸೇವಕರಿಗೆ ನಾವು ಸುವಾರ್ತಿಗೆ ಸೇವೆ ಸಹಕಾರ. ಎಲ್ಲಿ ಕೂಡ ಒಬ್ಬರಿಂದ ₹1 ತಾಮಂಗಿಲ್ಲ, ನಾವೇ ತಿಂಗಳ ಬರ್ತೀನಿ ನಾವು ಸೇವಕರಿಗೆ ಸಹಾಯ ಮಾಡ್ತೀವಿ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ನಾವು ಸಣ್ಣ ಸಣ್ಣದಾಗಿ ನಾವು ಪ್ರಯಾಸ ಪಡಬೇಕು. ಪ್ರಯಾಸ ಪಟ್ಟಾಗ, ಇಷ್ಟೆಲ್ಲ ಪ್ರಯಾಸ ಪಡುವುದಕ್ಕಾಗಿ ಪ್ರಯಾಸ ಪಡುವಾಗ ದೇವರು ನಿಮ್ಮನ್ನು ಬಹಳವಾಗಿ ಹೆಚ್ಚಾಗಿ ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ವಾಕ್ಯದಲ್ಲಿ ಇಲ್ಲಿ ಪೌಲನು ಎಷ್ಟು ಸ್ಪಷ್ಟವಾಗಿ ಏನ್ ಹೇಳ್ತಾನೆ? ನಾವು ಕಾಣುವಂಥದ್ದು ಲಕ್ಷಿಸದೆ ಕಾಣುವುದನ್ನು ಲಕ್ಷಿಸುವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು. ನೋಡ್ದಾ? ಕಾಣುವಂಥದ್ದು ಈ ಲೋಕದಲ್ಲಿ ಏನ್ ಕಾಣ್ತದಲ್ಲ ಅವೆಲ್ಲ ಸ್ವಲ್ಪ ಕಾಲ ಮಾತ್ರ ಇರುವುದು. ಕಾಣದಿರುವಂಥದ್ದು ಚೆನ್ನಾಗಿ ಕಳ್ಸ್ಕೊಡ್ರಿ ಅಮ್ಮ. ಈಗ ಮೋಶೆ ಕಾಣುವಂಥದ್ದು ಮೇಲೆ ಮನಸ್ಸಿಟ್ಟ, ಕಾಣಲಾರದ ಮೇಲೆ ಮನಸ್ಸಿಟ್ಟ? ಕಾಣುವಂಥದ್ದು ಶಾಶ್ವತ, ಕಾಣಲಾರದು ಶಾಶ್ವತ. ಕಾಣುವಂಥದ್ದು ಐಶ್ವರ್ಯ ಇತ್ತು ಆತನಿಗೆ, ಬಂಗ್ಲೆ ಇತ್ತು ಆತನಿಗೆ, ಅರಮನೆ ಇತ್ತು, ಸಿಂಹಾಸನ ಇತ್ತು, ಎಲ್ಲವನ್ನು ಕೂಡ ಯಾವಾಗ ಬೇಡ ಅಂದ? ದೊಡ್ಡವನಾದ ಮೇಲೆ. ಹಲ್ಲೆಲೂಯಾ. ಹಂಗ ನೀವು ಕೂಡ ಆತ್ಮಿಕವಾಗಿ ದೊಡ್ಡವರಾಗ್ಬೇಕು ದೇವ್ರ ಮಕ್ಕಳು. ಇನ್ನು ಸಣ್ಣ ಮಕ್ಕಳ ತರ ಹಾಲು ಕುಡಿರ್ತಾರೆ ಇರಬಾರ್ದು. ಈ ಸಭೆಯಲ್ಲಿ ಹಾಲು ಕುಡ್ಸಕ್ಕಿಲ್ಲ. ಹಲೋ, ಈ ಸಭೆಯಲ್ಲಿ ಹಾಲು ಬಂದು ಗಟ್ಟಿಯಾದ ಮಾಂಸ ತಿನ್ಬೇಕು. ಯಾಕೆ ಹೇಳ್ರಿ? ದೊಡ್ಡವರಿಗೆ ಹಾಲು ಕೊಡಂಗಿಲ್ಲ. ನೀವು ದೊಡ್ಡವರ ಸಣ್ಣವರ? ಮೋಶೆ ದೊಡ್ಡವನಾದಂತೆ, ದೊಡ್ಡವನಾದ್ಮೇಲೆ ಸ್ವಜನರ ಬಳಿಗೆ ಹೋದ, ಸ್ವಜನರ ಬಳಿಗೆ ಆಲೋಚನೆ ಮಾಡಿದ. ಇದೇ ಇವೆಲ್ಲ ಬೆಳಿಬೇಕು ನೀನು. ಇವೆಲ್ಲ ನೀನು ಈ ರೀತಿಯಲ್ಲಿ ನೀನು ಬೆಳೆಯುವಾಗ ಏನಾದ ಗೊತ್ತಾ? ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಬಹಳ ಅವಕಾಶಗಳು ಇರುತ್ತದೆ. ನೀನು ಹಾಲು ಕುಡ್ಕಂತಿದ್ರೆ ನೀನು ಪರಲೋಕ ರಾಜ್ಯಕ್ಕೆ ಹೋಗಕ್ ಆಗಲ್ಲ. ಆಮೇಲೆ ಹಲ್ಲೆಲೂಯಾ. ಈಗ ಒಂದು ಮಾತು ಕೇಳಿದ್ರು ಮಕ್ಕಳೇ, ನಿಮ್ಗೆ ಒಂದು ಅರ್ಥಾಂಗ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಕೋತಿ ನೋಡ್ರಿ, ಎಷ್ಟು ಜನ ನೋಡ್ರಿ ಕೋತಿ? ಬಹಳ ಜನ ನೋಡಿಲ್ಲ, ಕೈ ಎತ್ತಿಲ್ಲ. ನೀವು ನೋಡಿಲ್ಲ ಕೋತಿ? ಕೊಂಡ ಕೋತಿ ನೋಡ್ರಿ. ಕೋತಿ ಕೋತಿ ಮಂದಿ ಒಂದು ₹1 ಬಿಟ್ಟು ಕೋತಿ ಮಂದಿ ಒಂದು ಡಜನ್ ಬಾಳೆಹಣ್ಣು ಇಟ್ರೆ ಯಾವ್ದು ತಗತೈತೆ ಕೋತಿ? ಅಲ್ಲ, ₹1 ಬಿಟ್ಟದಲ್ಲ ಮಂದಿ. ನೋಡ್ದ? ಮೋಶೆ ಮುಂದೆ ಕೂಡ ಲೋಕ ಐಶ್ವರ್ಯ ಇಡಲ್ಪಟ್ಟದೆ, ಪರಲೋಕ ಐಶ್ವರ್ಯ ಇಡಲ್ಪಟ್ಟದೆ. ಮೋಶೆ ಯಾವ್ದನ್ನ ತ್ಯಜಿಸಿದನು, ಯಾವ್ದನ್ನ ತೆಗೆದುಕೊಂಡನು? ಹಲೋ,
ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಕ್ಕಳೇ ಗಮನಿಸ್ರಿ, ಆ ಕೋತಿ ಏನ್ ಮಾಡ್ದೆ, ಅದಕ್ಕೆ ತಿಳುವಳಿಕೆ ಇಲ್ಲ. ಈಗ ಕೋಟಿ ರೂಪಾಯಿ ತೆಗೆದುಕೊಂಡ್ರೆ ಇಂಥ ಡಜನ್ ಬಾಳ್ನು 1000 ಲಕ್ಷ ತಗೋಬಹುದು. ಹೌದಾ? ಹೌದೇನ್ರಕ್ಕ? ಏಮ್ಮ ತಗೋಬೋದಾ? ಎಷ್ಟೋ ತಗೋಬಹುದು. ಇದೇನ್ ಮಾಡ್ತು, ಕೋತಿ ಬಾಣನ್ ತೆಗೆದುಕೊಂತು. ಇಲ್ಲಿ ನಾವು ಬೈಬಲ್ ನೋಡುತ್ತೇವೆ, ಈ ವ್ಯಕ್ತಿ ಮೋಶ ಏನ್ ಮಾಡಿದೆ ಗೊತ್ತಾ? ಕಾಣದಿರುವಂತದನ್ನು ತೆಗೆದುಕೊಂಡ. ಈ ಐಶ್ವರ್ಯವಂತನ ಏನ್ ತೆಗೆದುಕೊಂಡ? ಕಾಣುವಂತದ್ದು ತೆಗೆದುಕೊಂಡ. ಹಲ್ಲೆಲೂಯಾ. ಇವನು ಪರಲೋಕ ನಷ್ಟಪಡಿಸಿಕೊಂಡ. ಮೋಶೆ ಪರಲೋಕದ ಹಳಿದು ಹೋಗಲಾರದ ಸಂಪತ್ತಿಗೆ ಆತನ ರಾಜನಾದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಟೀಚಿಂಗ್ ಎಲ್ಲ ಎಲ್ಲಿಂದ ಬಂತು ಅಮ್ಮ? ಇಷ್ಟು ತ್ಯಾಗ ಎಲ್ಲಿಂದ ಬಂತು? ಅದಕ್ಕೋಸ್ಕರ ಒಂದು ವಾಕ್ಯ ಓದ್ಸನ. ಆ ವಾಕ್ಯ ಓದೋದು ಮಗ ಬೇಗ ಓದೋ ಟೈಮ್ ಆಗ್ತದೆ. ಬೇಗ 2 ತಿಮೋಥಿ ಬರೆದ ಪತ್ರಿಕೆ ಓದ್ಬೇಕಪ್ಪ, ಬೇಗ ಓದ್ಬೇಕು. 1:5 ವಚನ ಓದ್ರಿ. 1:5. ನಿಷ್ಕಪಟವಾದ ನಂಬಿಕೆ ನನ್ನ ನೆನಪಿಗೆ ಬಂತು. ನೋಡ್ರಿ, ಇಲ್ಲಿ ಪೌಲನು ತಿಮೋಥಿ ಬಗ್ಗೆ ಬರ್ತಾ ಇದ್ದಾನೆ. ನಿನ್ನಿರುವಂತ ನಿಷ್ಕಪಟವಾದ ನಂಬಿಕೆ ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಇಣಿಕೆಯಲ್ಲಿ ವಾಸವಾಗಿದ್ದು ಹಾಗೆಯೇ ನಿನ್ನಲ್ಲಿ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ನೋಡ್ದ ಅಮ್ಮ, ಈ ತಿಮೋಥಿನಲ್ಲಿ ಈ ವಿಶ್ವಾಸ ಬರ್ಬೇಕಾದ್ರೆ ಫಸ್ಟ್ ಅವನಲ್ಲಿ ಇತ್ತಂತೆ. ಅವನಿಂದ ಯಾರಿಗೆ ಬಂತಂತಮ್ಮ? ತಾಯಿ ಬಂತಂತೆ. ತಾಯಿಂದ ಯಾರಿಗೆ ಬಂತಂತಮ್ಮ? ಯಾರಿಗೆ ಬಂತಂತೆ? ಮಗನಿಗೆ ಬಂತಂತೆ. ಹಲೋ ಅಮ್ಮ, ನೀವು ನೆಟ್ಟಿಗಿಲ್ದ್ರೆ ನಿಮ್ಮ ಮಕ್ಕಳು ನೆಟ್ಟಿಗಿರಕ್ ಆಗಲ್ಲ. ನೀವು ಭಕ್ತಿವಂತರಾಗದಿದ್ರೆ ನಿಮ್ಮ ಲೈಫ್ ನಲ್ಲಿ ನಿಮ್ಮ ಮಕ್ಕಳು ಎಂದಿಗೂ ಭಕ್ತಿವಂತರಾಗಿರಕ್ ಆಗಲ್ಲ. ಈ ಮೋಶೆ ಇಷ್ಟು ತ್ಯಾಗವಂತನಾಗಬೇಕಾದ್ರೆ, ಈ ಮೋಶೆ ಈ ಸರ್ವ ಸುಖವನ್ನ ತ್ಯಾಗ ಮಾಡುವಂತನಾಗಬೇಕಾದ್ರೆ ಅವರ ತಾಯಿ ಬೋಧನೆ ಬಹಳ ಪ್ರಾಮುಖ್ಯವಾದದ್ದು. ಆ ವಾಕ್ಯ ಓದೋಣ ದೇವ್ರ ಮಗ. ತೆಗಿರಿ ನಾಮತಿ ಪುಸ್ತಕ 6:20 ವಚನ. ಒಳ್ಳೆ ವಾಕ್ಯ ತೆಗಿರಿ ದೇವ್ರ ಮಗ. ದೇವ್ರ ಮುಗಿಸ್ಕೋಣ. 6:20 ಓದಿ. 6:20. ತಂದೆ ಆಜ್ಞೆಯನ್ನು ಕೈಗೊಳ್ಳು. ತಂದೆ ಆಜ್ಞೆಯನ್ನು ಕೈಗೊಳ್ಳು. ತಾಯಿ ಉಪದೇಶವನ್ನು ಬಿಡಬೇಡ. ತಾಯಿ ಉಪದೇಶವನ್ನು ಏನ್ ಮಾಡದೆ? ಬಿಡಬೇಡ. ತಾಯಿ ಉಪದೇಶವನ್ನು ಬಿಡಬೇಡ. ಅದಕ್ಕೋಸ್ಕರ ದೊಡ್ಡವರನ್ನು ಮಾತಾಡ್ತಾರೆ ನಮ್ಮ ದೇಶದಲ್ಲಿ. ಮನೆಯೇ ಮೊದಲ ಪಾಠಶಾಲೆ ಅಂತೆ. ಮೊದಲೇ ಮನೆಯ ಪಾಠಶಾಲೆ ಅಂತೆ. ತಾಯಿಯೇ ಮೊದಲೇ ಗುರು ಅಂತೆ. ತಾಯಿ ಹೆಂಗಿರ್ತಾಳೋ ಮಕ್ಕಳು ಹಂಗಿರ್ತಾರ. ಅಮ್ಮ, ನಿಮಗೆ ಮತ್ತೊಂದು ಸಾರಿ ಕೈ ಮುಗಿದ ಹೆಣ್ಮಕ್ಳೇ, ನೀವು ಬಹಳ ಪ್ರಾಮುಖ್ಯವಾದವರು. ಸಭೆಯಲ್ಲಿ ಹೆಣ್ಮಕ್ಳು ವಿಶೇಷವಾದ ಪಾತ್ರ. ಹೆಣ್ಮಕ್ಳು ಬಲವಾಗಿದ್ರೆ ಸಭೆ ಕೂಡ ಬಹಳ ಬಲವಾಗಿರ್ತದೆ. ಒಂದ್ ಸಾರಿ ಇದ್ದೆ, ಒಂದ್ ಚರ್ಚೆನಾಗಂತ ಒಬ್ಬಮ್ಮ ಅವ್ರು ಫಾಸ್ಟ್ ಹೇಳಿದ್ದು ಪ್ರಾರ್ಥನೆ ಮಾಡ್ದ. ಒಂದ್ಸಾರಿ ಮೋಹನ್ ಸಿಲ್ಲಾಜರಿಗೆ ಭೇಟಿ ಆದಂತ ಒಬ್ಬ ಸ್ತ್ರೀ. ಮೋಹನ್ ಸಿಲ್ಲಾಜ್ ಹೇಳಿದ, ಅಮ್ಮ ಮೂಡು ಮಣಿಗೆ ನೀ ಎದ್ದು ಪ್ರಾರ್ಥನೆ ಮಾಡ್ಬೇಕಮ್ಮ. 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಕವ್ರೆ. ಹೇಳಿದಂತೆ, ಪಾಸ್ಟ್ರೆ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಚರ್ಚ್ಗೋಸ್ಕರ ನಾನು ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತೇನೆ ಪಾಸ್ಟ್ರೆ. ನಿಜ ನಮ್ಮಂದ್ರೆ ನಿಜ ಪಾಸ್ಟ್ರೆ, ನಮ್ಮ ಚರ್ಚ್ಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯ. ಚರ್ಚ್ಗೋಸ್ಕರ ಪ್ರಾರ್ಥನೆ ಮಾಡೋ ಕೈ ಐತ್ರಿ. ನಾನು ಚರ್ಚ್ಗೋಸ್ಕರ ನಿಜವಾಗ್ಲು, ಸುಳ್ಳು ಬೇಡ, ಡೂಪ್ಲಿಕೇಟ್ ಬೇಡ, ನಿಜವಾಗ್ಲು. ಕೆಲವೊಬ್ರು ಹೆಂಗಾದ್ರೆ ನಮಗೋಸ್ಕರ ಏನೋ ಮಾಡ್ಕೊಂಬಕ್ಲು ಪಾಸ್ಟ್ರೆ, ನಿನ್ನ ಹತ್ರ ಬಂದು ತಲೆ ಕೊಡಕ್ಲ. ವಾರ ಬಂದು ದೇವರ ಮಕ್ಕಳೇ ಚರ್ಚ್ಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಚರ್ಚಿ ದೇವರದ್ದು. ಯವನಸ್ತ್ರೆ ಚರ್ಚ್ಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು. 1 5 ನಿಮಿಷ ಪ್ರಾರ್ಥನೆ ಮಾಡ್ಬೇಕು. ಸೇವಕನಿಗೋಸ್ಕರ 1 2 3 ನಿಮಿಷ ಪ್ರಾರ್ಥನೆ ಮಾಡ್ಬೇಕು. ದೇವ, ನಮ್ಮ ಸೇವಕನ್ನು ಬಲವಾಗಿ ಉಪಯೋಗಿಸ್ಕೊಳ್ರಿ. ನಮ್ಮ ಸಭೆಯಲ್ಲಿ ಮಾತ್ರ ಅಲ್ಲ, ಹೊರಗಡೆ ಕೂಡ ಹೋಗಿ ಬಲವಾದ ಸುವಾರ್ತೆ ಸಾರವಾಗಿ ಅನೇಕ ಆತ್ಮಗಳನ್ನ ರಕ್ಷಿಸುವಾಗಿ ಅಂತೇಳಿ ಬಲವಾಗಿ ಪ್ರಾರ್ಥನೆ ಮಾಡಬೇಕು ದೇವರ ಮಕ್ಕಳೇ. ಆಮೇಲೆ ಪೌಲನು ಸೇವೆ ಮಾಡುವಾಗ ಕೆಲವೊಂದು ಸ್ತ್ರೀಯರನ್ನ ಪೌಲನು ರಕ್ಷಿಸಿದಾಗ ಆ ಸ್ತ್ರೀಯರ ಬಗ್ಗೆ ಬರಿತಾ ಇದ್ದಾನೆ. ನೋಡ್ರಿ ದೇವ್ರ ಮಕ್ಕಳ ವಾಕ್ಯ ಬೇಗ ಮುಗಿಸುವ ಟೈಮ್ ಆಗ್ತದೆ. ತೆಗಿರು ರೋಮ, ಎಲ್ಲರೂ ತೆಗಿಬೇಕು. ರೋಮ 16ನೇ ಅಧ್ಯಾಯ 16ನೇ ಅಧ್ಯಾಯ 12ನೇ ವಚನ ಯಾರಾದ್ರೂ ಹೋದ್ರಿ? ನಿಲ್ಲಿಸಪ್ಪ ಅಮ್ಮ. ಕರ್ತನ ಸೇವೆಯಲ್ಲಿ ಪ್ರಯಾಸ ಪಟ್ಟವರಾದ. ನಾವು ಪ್ರಯಾಸ ಪಡ್ತೀವ, ನಾವೇ ಭಾರ ಆಗ್ತದೀವ ಸಭೆಗೆ. ದೇವ್ರ ಮಕ್ಕಳು ನಿಜ ಹೇಳ್ಬೇಕ್ರಿ, ಸಭೆಗೆ ಸೇವಕರಿಗೆ ನೀವು ಭಾರವಾಗಿರಬಾರ್ದು. ನೀವು ಪ್ರಯಾಸ ಪಡ್ಬೇಕು. ನಿಮ್ಗೆ ಆದಷ್ಟು ಮಾಡಿ ನೀವು ಪ್ರಯಾಸ ಪಡ್ಬೇಕು. ಹಲೋ,
ನಿಮಗೆ ಆದಷ್ಟು ಮಟ್ಟಿಗೆ ನೀವು ಪ್ರಯಾಸ ಪಡಬೇಕು. ಶಕ್ತಿ ಮೀರಿ ಬೇಡ, ಶಕ್ತಿ ಸಾಕು, ನೀವು ಸ್ವಲ್ಪ ಮಾಡಿದ್ರೆ ಸಾಕು. ನಾನು ಹೇಳ್ತನಲ್ಲ, ನೀವು ಒಬ್ಬೊಬ್ಬರನ್ನ ಏನ್ ಮಾಡಬೇಕು, ವಿಶ್ವಾಸಗಳನ್ನ ಕರ್ಕೊಂಡು ಬರ್ಬೇಕು. ಬಹಳ ಜನರು ಹೆಂಗಾಗ್ತದಂತಾರೆ, ಹೆಂಗಾಗ್ತಿಲ್ಲ. ನೀನು ಬಲ ಆದ್ರೆ ಯಾಕೆ ಆಗ್ತಿಲ್ಲ ಹೇಳು? ನೀನು ಬಲ ಆದ್ರೆ ಯಾಕೆ ಆಗ್ತಿಲ್ಲ? ನೀನು ವಾಕ್ಯದಲ್ಲಿ ನೀನು ತುಂಬಲ್ಪಟ್ರೆ, ನೀನು ನಿಜವಾದ ವಿಶ್ವಾಸಿಯಾಗಿದ್ರೆ. ಒಬ್ಬ ಮುದುಕಿ ಅಂತೆ ಊರೂರಿಗೆ ಸುವಾರ್ತೆ ಸಾರಿ ಚರ್ಚನಾಗ 50 ಜನರನ್ನ ದೇವ್ರಿಗೆ ನಡೆಸಿಳಂತೆ. ಅಲ್ಲಲುಯ್ಯ, ಅಲ್ಲೇಲುಯ್ಯ. ನಿನ್ನ ಭಕ್ತಿ ಸರಿಯಾಗಿದ್ರೆ ಯಾಕೆ ನಡೆಸಕ್ಕಾಗಲ್ಲ ದೇವ್ರ ಮಕ್ಕಳೇ? ನಾನು ಧೈರ್ಯವಾಗಿ ಹೇಳಬಲ್ಲೆ. ಆಮೇಲೆ ಮುಂದಿನ ದಿನಗಳಲ್ಲಿ ಈ ಸಭೆ ಬಹಳ ಮಹತ್ತರವಾಗಿರುತ್ತದೆ. ಯಾಕೆಂದ್ರೆ ಆ ವಾಕ್ಯಗಳನ್ನ ಬೋಧಿಸಬಲ್ಲೆ, ಪ್ರಾರ್ಥಿಸಬಲ್ಲೆ, ಶ್ರಮೆ ಪಡಬಲ್ಲೆ. ಅಲ್ಲಲುಯ್ಯ. ಇಲ್ಲಿ ನಾವು ನೋಡ್ಬೇಕಾದ್ರೆ ಓದಪ್ಪ, ಪ್ರಯಾಸ ಪಟ್ಟವರಾದ ಈ ಹೆಸರೇ ನಮ್ಮ ಬಾಯಿಗೆ ತಿರಂಗಿಲ್ಲ, ನಿಮ್ ಬಾಯಿಗಂತ ಇನ್ನ ತಿರಂಗಿಲ್ಲ. ಎಂತಂದ ಹೆಸರು ಗೊತ್ತಾ? ಈ ಹೆಸರಿಗೆ ನಿಮ್ಗಿಟ್ರೆ ಪಾಸ್ಟ್ಗೆ, ನಮ್ಮ ಪಾಸ್ಟ್ಗೆ ಹೆಸರಿಡೋದೇ ಗೊತ್ತಿಲ್ಲ ಮಂಗದ ನೀವು ಅಂದ್ರೆ ಯಾ ಹೆಸರು ಇದು ಎಂತ ಹೆಸರಿಟ್ಟನ. ಮತ್ತೆ ಸ್ಟೈಲಾಗಿ ಹೆಂಗ್ ಬರ್ತಾರೆ ಗೊತ್ತಾ ನಂತರ ಅಷ್ಟೇ. ಇನ್ನೊಂದು ಜನ ನಂಬ ಮದುವೆ ಐತೆ, ಬೈಬಲ್ ನೋಡಿಡು, ಬೈಬಲ್ ಮದುವೆ ನೋಡಿಡೋದೈತೆ. ಪ್ರಾರ್ಥನೆ ಮಾಡ್ಬೇಕು, ಒಂದು ಡೇಟ್ ಫಿಕ್ಸ್ ಮಾಡಿ ಪ್ರೇಯರ್ ಮಾಡ್ಕೊಂಡು ಹೋಗ್ಬೇಕಪ್ಪ. ಬೈಬಲ್ ನೋಡಿ ಫಾಸ್ಟ್ ಅದು. ನಾನು ಎಷ್ಟೋ ಸಾರಿ ಓದಿನಿ, ಅರ್ಥವೇ ಇಲ್ಲ ಇದ್ರಿಂದ ಓದಿದ್ದೆ. ಒಂದ್ ಸಾರಿ ಒಬ್ಬ ವ್ಯಕ್ತಿ ಏನ್ ಮಾಡಿದಾನೆ ಗೊತ್ತಾ, 12 ಕ್ಯಾಲೆಂಡರ್ ತಗೊಂಡ್ಬಿಟ್ಟಾನ, ಬೈಬಲ್ ಹಿಂಗ್ ಇಟ್ಕೊಂತಾನ, ನನಗೆ ತೋರಿಸಲ್ಲ. ಇವತ್ತು ಡೇಟ್ ಏನಂದ್ರೆ ನಾನಂತಾನೆ ನಾವು ಪ್ರೇಯರ್ ಮಾಡ ಅಷ್ಟು ಫಸ್ಟ್ ಪ್ರಾರ್ಥ. ಆ ಡೇಟ್ 12 ಡೇಟ್ ನೋಡಿ ಕೆಳಗೆ ಇಡ್ತದ. ಈಗ ಯಾಕೆ ಹೇಳ್ದ ಗೊತ್ತ, ಒಳ್ಳೆ ದಿವಸ ಇಡ್ಬೇಕು. ನಾನಂದೆ ಅಲ್ಲಯ್ಯ ಅಮ್ಮ, ಕೇಳಿಸ್ಕೊಡ್ರಮ್ಮ, ದೇವರು ಎಲ್ಲವನ್ನ ಒಳ್ಳೆ ದಿನ ಮಾಡ್ಯಾನ, ಯಾವ್ದು ಕೆಟ್ಟದಿಲ್ಲ. ನೀನೇ ಕೆಟ್ಟ ಬುದ್ಧಿ ಇಟ್ಕೊಂಡಿ. ಹಲ್ಲೆಲೂಯಾ. ದೇವರು ಮಾಡಿದ್ದನ್ನು ನೋಡಲಾಗಿ ಹೆಂಗ್ ಕಾಣ್ತಿದೆ, ಬಹು ಒಳ್ಳೆದಾಗಿ ಕಾಣಿದಂತೆ. ಇನ್ನ ಸ್ವಲ್ಪ ಜನ ಬರ್ತಾರ, ಅಣ್ಣ ಬೈಬಲ್ ನೋಡಿ ಹೆಸರಿಡೋಣ ಅಂತಾರ. ನಾನು ದಾನಿಯಲ್ ಅಂತ ಹೆಸರಿಟ್ಟು ಅಂತ ತಿಳ್ಕೊಡ್ರಿ. ಇನ್ನ ಕೆಲವೊಂದು ಹೆಸರಿಟ್ಟು ಅಂತ ತಿಳ್ಕೊಡ್ರಿ. ಎಂತ ಹೆಸರಿಟ್ಟನ ಅಂತ ಅಂತಾರ ಬಹಳ ಜನ. ನೋಡಿ ಈಗ ಹೆಸರು ಹೆಂಗ ನೋಡ್ರಿ, ಹೋದ್ರಿ. ಅಮ್ಮ ಹೆಂಗಂತಮ್ಮ, ಹೆಣ್ಮಕ್ಳು ಇವ್ರು ಹೆಣ್ಮಕ್ಳು ಅಂತೆ ಕರ್ತನ ಸೇವೆಯಲ್ಲಿ ಬಹಳವಾಗಿ ಪ್ರಯಾಸ ಪಟ್ಟಿರುವ ಪ್ರೇಸಿಸಳಿಗೆ ವಂದನೆ. ಈಕೆ ಹೆಸರು ಬರಲ್ಪಡತ್ತ ದೇವ್ರ ಮಕ್ಕಳ ಬೈಬಲ್ ಅಲ್ಲಿ. ಈಕೆ ಬಹಳ ಸೇವೆಯಲ್ಲಿ ಪ್ರಯಾಸ ಪಟ್ಟಳ. ಅಂದ್ರೆ ನೀವು ಕೂಡ ಪ್ರಯಾಸ ಪಟ್ರಿ ಇಲ್ಲ ಮಕ್ಳು, ಪಾಪ ಅಮ್ಮ ನೀವು ಕೂಡ ಪ್ರಯಾಸ ಪಟ್ರಿ. ಅಂದ್ರೆ ಈಕೆ ಹೆಂಗ್ ಪಟ್ಟಳಂತ, ಈಕೆ ಬಹಳ ಪ್ರಯಾಸ ಪಟ್ಟಳಂತ. ಅಲ್ಲಲ್ವಯ್ಯ. ಕೆಳಗೆ ಹೆಂಗೆ ಹೋದಪ್ಪ, ಮುಗಿಸ್ಬಿಡ, ಟೈಮ್ ಆಗ್ತದೆ. ನೋಡ್ದ, ಕರ್ತನ ಭಕ್ತರಲ್ಲಿ ಪ್ರಸಿದ್ಧನಾದ ರೂಪನಿಗೂ ನನಗೂ ತಾಯಿ ಅಂತೀವ. ನೋಡ್ದ ದೇವ್ರ ಮಕ್ಕಳೇ, ಈಗ ಪೌಲನ್ ತಾಯಿ ಅಲ್ಲ, ಸೇವೆಯಲ್ಲಿ ಸ್ತ್ರೀಯರು ಸೇವಕರಿಗೆ ತಾಯಿಯ ಸ್ಥಾನದಲ್ಲಿದ್ದಾರೆ. ಹಂಗ ನೀವು ಕೂಡ ಸ್ತ್ರೀಯರೇ ಕ್ಷಣ ಕೇಳ್ರಿ, ಸೇವಕರಿಗೆ ತಾಯಿಯ ಸ್ಥಾನದಲ್ಲಿರ್ಬೇಕು. ಎಂತ ಸ್ಥಾನದಲ್ಲಿರ್ಬೇಕು ಹೇಳ್ರಿ? ತಾಯಿಯ ಸ್ಥಾನದಲ್ಲಿ. ನಿಮ್ಮ ನೋಡ್ರೆ ಕೈ ಎತ್ತಿ ಮುಗಿಬೇಕು. ಆಮೇನ್. ನೋಡ್ದ, ಪೌಲನೆಯ ಅವ್ರ ಬಗ್ಗೆ ಬರಿತಾ ಇದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವ್ರ ಮಕ್ಕಳೇ, ಟೈಮ್ ಇಲ್ದ ಕಾರಣ ನಾವು ಈ ಒಂದು ಕೂಟವನ್ನು ನಾವು ಬೇಗ ಮುಗಿಸ್ಕೊಳ್ಳೋಣ. ಹಲ್ಲೆಲೂಯಾ.